ಬೇಕಾದ್ ಮಾಡ್ಲಿ ನಮ್ಮ ಮುಂದಲ್ಲಣ ಹೌರಿ ಹಬ್ಬ ಆಡೋದು ಮಾತ್ರ ಕುರುಕ್ಷೇತ್ರನೇ. ಏನು ತಿಳ್ಕೊಬೇಕಾಗಿತ್ತು ಅದನ್ನ ಸಣ್ಣದಾಗಾದ್ರೂ ತಿಳಿಸಿದೀವಿ. ಆ ಪ್ರಯತ್ನದಲ್ಲಿ ನಾವು ಇದೀವಿ, ಅದನ್ನ ತಿಳಿಸಿದೀವಿ ಅಂತ ಅನ್ಕೊಂತೀನಿ. ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿ ನೋಡಿದವರು ಸುಮ್ಮನೆ ಆಗಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮಾಲೀಕರ ಜೇಬ್ ನೋಡಿ ಹಬ್ಬ ಮಾಡಕತ್ತಿಲ್ಲ ಹೋರಿ ಹಬ್ಬ ನೋಡಿ ಹಬ್ಬ ಮಾಡಕತ್ತವಣ ಹುಡುಗರು. ಅದ್ರ ಸ್ಪೀಡ್ ಮತ್ತೆ ಜಾಸ್ತಿ ಮಾಡಿ ಅದ್ರ ಗತ್ತು ಅದ್ರ ಬಾಲ ಎತ್ಕೊಂಡ್ಬರೋದು ಮತ್ತೆ ಅಭಿಮಾನಿಗಳಲ್ಲಿ ನೋಡ್ಲಿ ಅಂತಾನೆ ಮತ್ತೆ ಬರ್ತೆ. ಈಗವರೆಗೂ ಟಾರ್ಗೆಟ್ ಇದೆ, ಹೋರಿ ಟಾರ್ಗೆಟ್ ಅಲ್ಲೇ ಇದೆ ಹೋರಿಗೆ. ನಾವು ಸುಮ್ನೆ ಶೆಡ್ ಹೊಡ್ತಾ ಬಿಡ್ತಾ ಇದ್ದೇವೆ. ಯಾವ ಹೋರಿ ಹಿಡಿತಗಾರರಿಗೂ ಯಾರಿಗೂ ಸಲಾಂ ಹೊಡೆದಿಲ್ಲ, ಸಲಾಂ ಹೊಡೆಯಂಗಿಲ್ಲ. ಸರ್, ನನ್ನ ಎರಡನೇ ದೇವ್ರಂದ್ರೆ ಇವ್ರೆ. ಫಸ್ಟ್ ತಂದೆ ತಾಯಿ, ಎರಡನೇ ದೇವ್ರಂದ್ರೆ ಇದೆ ನಮ್ಗೆ. ಅಭಿಮಾನಿ, ಬಹಳ ದೊಡ್ಡ ಅಭಿಮಾನಿ ಸರ್ ನಾವು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಏನ ನಿಮ್ಮ ಬಪ್ಪಾಟ ನೋಡ್ಬೇಕು ಇವ್ರ ಅರಬಾಟ. ಗಟ್ಟುಳ್ಳ ಹೋರಿ ತಂದೆವಂತ ನಡಿಸಾರ ಡೊಮರಾಟ. ಏನ ನಿಮ್ಮ ಬಪ್ಪಾಟ ನೋಡಬೇಕು ಅರಬಾಟ. ಗಟ್ಟುಳ್ಳ ಹೋರಿ ತಂದೆವಂತ ನಡಿಸಾರ ಡೊಮರಾಟ. ನಮಸ್ಕಾರ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಏನು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದರಲ್ಲಿ ಎಲ್ಲರ ಸ್ಟೋರಿಲಿ ಅಥವಾ ತುಂಬ ಜನರ ಸ್ಟೋರಿಲಿ ಮೆನ್ಷನ್ ಆಗಿದಂಥ ಹೋರಿ ಹಿಂದೆ ಹಬ್ಬ ಮಾಡಿ ಮೆನ್ಷನ್ ಆಯಿತು. ಈ ಒಂದು ಸ್ವಲ್ಪ ದಿನಗಳಲ್ಲಿ ಹಬ್ಬ ಮಾಡಿ ಅದರಲ್ಲಿ ಸ್ವಲ್ಪ ನೋವುಂಡು ಹಲವಾರು ಜನ ಅದನ್ನ ಸ್ಟೇಟಸ್ ಹಾಕೊಂಡಿದ್ರಿ. ಅದಕ್ಕೆ ಒಂದು ಖುಷಿ ಸಿಗುತ್ತೆ. ಆ್ಯಕ್ಚುಲಿ ಒಂದು ಪ್ರೀತಿ, ಒಂದು ಅಭಿಮಾನ ಯಾವ ರೀತಿ ತೋರಿಸ್ತಿದ್ದೀರಾ ಆ ಹೋರಿ ಬಗ್ಗೆ. ಆಮೇಲೆ ನಮಗೆ ಮೆಸೇಜ್ ಮಾಡಿದ್ದೀರಾ, ಅಣ್ಣ ಇದೊಂದು ಹೋರಿದ್ ಮಾಡಿ. ತುಂಬ ಜನ ಮೆಸೇಜ್ ಮಾಡಿದ್ರಿ. ಆ ನಿಮ್ಮ ಆಧಾರದ ಮೇಲೆ ಅಥವಾ ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ಬಂದಿರೋದು. ಹೇಳ್ಕೊಟ್ಟು ಅಥವಾ ಅದ್ರ ಹೆಸರು ಹೇಳಿ ನಿಮಗೆ ಪರಿಚಯ ಮಾಡೋಷ್ಟು ಹಿಂದೆ ಈ ಹೋರಿ ಉಳಿದಿಲ್ಲ. ಒಂದು ಸಂದರ್ಶನ ಮಾಡಬೇಕಾಗಿತ್ತು. ಈ ಸಂದರ್ಶನ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಹೋರಿನೂ ಮಾಡಿದ್ದಾರೆ, ಹಲವಾರು ಎತ್ತುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಹೆಸರು ಮಾಡಿಕೊಂಡು ಇನ್ನೂ ಮಾಡ್ಕೊಂಡು ಬರ್ತಿದೆ ಅಂತ ಹೋರಿ ಕುರುಕ್ಷೇತ್ರ ಅನ್ನೋ ಒಂದು ಎಮ್ಮಿಗನೂರು ಕುರುಕ್ಷೇತ್ರ ಅನ್ನೋ ಒಂದು ಹೋರಿ. ವಿಡಿಯೋ ನೋಡೋರು ಕಂಪ್ಲೀಟ್ ಆಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಹೋರಿ ಮುಂದೆ ಬಂದಿದ್ದೀವಿ. ಹೋರಿ ಮಾಲೀಕರು ಏನು ಹೇಳ್ತಾರೆ, ಈಗ ಮೊನ್ನೆ ಆಗಿದ್ದ ಘಟನೆ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಹೋರಿ ತಗೊಂಬಂದಾಳಿಂದ ಇವತ್ತಿನವರೆಗೂ ಹೇಗಿದೆ ಅವ್ರ ಮನೆಯಲ್ಲಿ, ಹೇಗೆ ಹೆಸರಾಯಿತು, ಆ ಹೆಸರಾಗಕ್ಕೆ ಕಾರಣ ಏನು, ಅಥವಾ ನೆಗೆಟಿವ್ ಪಾಸಿಟಿವ್ ಎರಡು ಇದೆ. ಅದನ್ನ ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ನಮಗೆ ಒಂದು ಈ ಹೋರಿ ಹಬ್ಬ ಅಂತ ಯಾರ್ಯಾರು ಆಚರಣೆ ಮಾಡ್ತಿದಾರೋ ಅಥವಾ ಹೋರಿ ಹಿಂದೆ ಎಷ್ಟು ಅಭಿಮಾನಿಗಳಾಗಿದ್ದಾರೋ ಅದಕ್ಕೆ ಕಾರಣಕೃತರಾಗಿರೋರು ನೀವು. ಏಕೆಂದ್ರೆ ಒಂದು ಹೋರಿ ಕಟ್ಬಿಟ್ಟು ಕುರುಕ್ಷೇತ್ರ ಅಂದ್ರೆ ಒಂದು ಹೋರಿ ಇದೆ, ಆ ಹೋರಿ ಹಿಂದೆ ಇಷ್ಟು ಜನ ಬರ್ತಾರೆ ಅನ್ನೋದು ಕಾರಣ ನೀವಾಗಿರ್ತೀರ. ಮೊದಲು ಫಸ್ಟ್ ನಿಮಗೆ ನಮ್ಮ ಕಡೆಯಿಂದ ನಮಸ್ತೆ. ಹಾಗೆ ಹೋರಿ ಕಟ್ಟಿದ್ದೀರಾ, ಅದಕ್ಕೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ನಿಮಗೆ. ಸರ್ ನಿಮ್ಮ ಹೆಸರು ಫಸ್ಟ್? ನಮ್ಮ ಹೆಸರು ಸಂತೋಷ್ ಅಂತ. ಮುಂದೆ ಬಂದ್ಬಿಡಿ, ಬರಂಗಿದ್ರೆ ಮುಂದೆ ಬನ್ನಿ. ಕಾಣ್ತಾರಲ್ಲ, ನಿಮ್ಮ ಹೆಸರು? ಸಂತೋಷ್ ಅಂತ. ನೀವು ಏನ್ ಮಾಡ್ಕೊಂಡಿರೋದು? ನಾವು ಇಲ್ಲೇ ನಮ್ದು ಹೊಲ ಇಲ್ಲ ಎಲ್ಲ ಇದೆ. ನಾವು IDFC ಅಲ್ಲಿ ಕಲೆಕ್ಷನ್ ಟೀಮ್ ನಲ್ಲಿ ವರ್ಕ್ ಮಾಡೋದು.
ಸಂಡೇ ಒಮ್ಮೆ ಬರುತ್ತೆ. ಈಗ ಅಲ್ಲಿ ಆ ಪಾರ್ಟ್ ಮಾಡ್ತಿದ್ದೀರಾ, ಈಗ ಇದು ಡಿಫ್ರೆಂಟ್ ಪಾರ್ಟ್ ಆಗುತ್ತೆ, ಅದೇ ಡಿಫ್ರೆಂಟ್ ಪಾರ್ಟ್ ಆಗುತ್ತೆ. ಏನಕ್ಕೆ ಹುಚ್ಚು ಈ ಹೋರಿ ಹಬ್ಬದ ಬಗ್ಗೆ, ಅಥವಾ ಹೋರಿ ಒಂದು ಕಟ್ಟಬೇಕು ಮಾಡಬೇಕು ನಾನು ಅನ್ನೋದು, ಈ ಕೆಲಸದ ಮಧ್ಯೆ ಇದು ಏನಕ್ಕೆ ಅಂತ? ಹೋರಿ ಅಂದ್ರೆ ಕಟ್ಟಿದ್ದು ಅಂದ್ರೆ ಇದು ಹಂಗೆ ಕಂಪ್ತಕ್ಕಂತ ತಂದದ್ದು ಊರಿನ, ಹಂಗೆ ಮನೆಯಲ್ಲಿ ಹಬ್ಬದ ರೂಢಿ ಇರೋದ್ರಿಂದ ಮಾಡ್ತಾ ಬಂದಿದ್ದೇವೆ. ಅದೇ ಹಂಗೆ ಮುಂದೆ ಹೊರ್ಕೊಂತ ಹೊಂಟಿದೆ. ಹೀಗೆ ಎಲ್ಲ ಅಭಿಮಾನಿಗಳು ಸಹಕಾರದಿಂದ ಮುಂದೆ ಮತ್ತೆ ಹೊಂಟಿದೆ. ಏನಕ್ಕೆ ಕುರುಕ್ಷೇತ್ರ ಅಂತ ಹೆಸರಿಟ್ಟಿದ್ದೀರಾ? ಈಗ ಕೆಲವೊಬ್ರು ಇಡ್ತಾರೆ, ಕೆಲವೊಬ್ರು ಫಿಲಮ್ ಯಾವ್ದು ಬಿಟ್ಟಿರ್ತಾರೆ ಅವಾಗ ಆ ತರ ಬಿಟ್ಟಿರ್ತಾರೆ. ಈಗ ಕುರುಕ್ಷೇತ್ರ ಅಂತ ತಕ್ಷಣ ಬಂದ ತಕ್ಷಣ ನಮಗೆ ನಾವೆಲ್ಲ ಇಲ್ಲಿ ಹುಡುಗರೆಲ್ಲ ಡಿ ಬಾಸ್ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ 50ನೇ ಫಿಲ್ಮ್ ಕುರುಕ್ಷೇತ್ರ ಬಂದಿತ್ತು. ಈ ಹೋರಿ ಹಾಗೆ ಸ್ಟಾರ್ಟಿಂಗ್ 3ನೇ ಹಬ್ಬ ಮಾಡ್ತಾ ಇತ್ತು ಕಚುವಿಯಲ್ಲಿ. ಅವಾಗೆ ಒಬ್ರು ರವಿ ಅಂತ ಇದ್ರು, ನಮ್ಮ ಮಾಲೀಕರ ಓನರ್ ಫ್ರೆಂಡ್ ಆಗಿದ್ದ ರವಿ ಕುಂಚ್ಕೇರ್ ಅವರು. ಅದಕ್ಕೆ ಕುರುಕ್ಷೇತ್ರ ಅಂತ ಹೆಸರಿಟ್ವಿ. ಅದೇ ಕುರುಕ್ಷೇತ್ರ ಮುಂದೆ ಹೊರತಾ ಹೋತು. ಅದು ಫಿಲ್ಮು ಅವಾಗೇ ಬಂದಿತ್ತು. ಈಗ ಅವತ್ತು ಕುರುಕ್ಷೇತ್ರ ಅಂತ ಒಂದು ಹೆಸರು ಇಟ್ಟಿದ್ರಿ, ಅವತ್ತಿನ ಕುರುಕ್ಷೇತ್ರನು ಇಲ್ಲಿ ನಿಂತಿದೆ, ಇವತ್ತಿನ ಕುರುಕ್ಷೇತ್ರನು ಇವತ್ತು ನಿಂತಿದೆ. ಇವತ್ತಿನ ಕುರುಕ್ಷೇತ್ರ ಹೇಗಿದೆ ಅಂತ ಅಂದ್ರೆ ಎಷ್ಟೋ ಜನ ಅದ್ರ ಬಗ್ಗೆ ಹೇಳ್ತಾರೆ. ಕುರುಕ್ಷೇತ್ರ ಅಂದ ತಕ್ಷಣ ಈಗ ಎಮ್ಮಿಗನೂರು ಅಂದ ತಕ್ಷಣ ಓ ಕುರುಕ್ಷೇತ್ರ ಅನ್ನೋ ಲೆವೆಲಿಗೆ ಬಂದಿದೆ. ಎಮ್ಮಿಗನೂರು ಅಂದ ತಕ್ಷಣ ಓ ಕುರುಕ್ಷೇತ್ರನ ಅಂತಾರೆ. ಈಗ ಆ ಕುರುಕ್ಷೇತ್ರಗೂ ಈ ಕುರುಕ್ಷೇತ್ರಗೂ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಆ ಕುರುಕ್ಷೇತ್ರ ಫಸ್ಟಿಗೆ ಇತ್ತಲ್ವಾ? ಕುರುಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಕ್ಕ ಟೈಮ್ ಇತ್ತು, ಟೈಮ್ ಬೇಕಾಯ್ತು. ಈಗ ಸದ್ಯದಲ್ಲಿ ಮಟ್ಟಿಗೆ ಒಂದು ಹಬ್ಬಕ್ಕೆ ಸಾಕು. ಈ ಒಂದು ಸಿಚುವೇಶನ್ ಅಲ್ಲಿ ಒಂದು ಹಬ್ಬ ಹಾಕಿದ್ರೆ ಸಾಕು. ಕುರುಕ್ಷೇತ್ರ ಅಂದ್ರೆ ಗೊತ್ತಾಗುತ್ತೆ. ಊರು ಬಂಪರ್ ಹೊಡೆದ ಕೃಷ್ಣಾಪುರದಲ್ಲಿ ಒಂದೇ ಬಂಪರ್ ಹೊಡಿತು. ಅವಾಗಿಂದ ಕುರುಕ್ಷೇತ್ರ ಅಂದ್ರೆ ಎಮ್ಮೆಗೆನೂರು ಕುರುಕ್ಷೇತ್ರ ಅಂತಾರೆ. ಆ ತರ ಆಗಿದೆ ಈಗ ಕುರುಕ್ಷೇತ್ರ ಅನ್ನೋದು ನಿಮಗೆ ಪರ್ಟಿಕ್ಯುಲರ್ ಆಗಿ. ಇದ್ರ ನೆಕ್ಸ್ಟ್ ಕ್ವಶನ್ ಬರೋದು ಅಭಿಮಾನಿಗಳದ್ದೊಂದು ಬರುತ್ತೆ ಕ್ವಶನ್. ಈಗ ಫಸ್ಟ್ ನಿಮಗೆ ಬರೋದು ಕುರುಕ್ಷೇತ್ರ ಅನ್ನೋದು, ಈಗ ನೀವು ಕಮ್ತಕ್ಕೆ ತಗೊಂಬಂದ್ರಿ ಅಂತ ಹೇಳಿದ್ರಿ, ನಿಮ್ಮ ಮನೇಲಿ ಯಾವುದು ಕಮ್ತ ಇಲ್ಲ, ಈಗ ಅಗ್ರಿಕಲ್ಚರ್ ಅನ್ನೋದೇ ಇಲ್ಲ ಅಂತ ತಿಳ್ಕೊಳ್ಳಿ. ಕುರುಕ್ಷೇತ್ರ ಅನ್ನೋದು ನನಗೆ ಈಗೂ ಬೇಕೋದು ಅಂತ ಅಂದ್ರೆ ನಮ್ಮ ಮನೇಲಿ ಏನು ಕೆಲಸ ಇಲ್ಲದ್ರು ಅದು ಊಟ ಮಾಡಿ ಹೋರಿ ಹಬ್ಬ ಅನ್ನೋದು ಇಲ್ಲ, ಹೋರಿ ಹಬ್ಬ ಅನ್ನೋದಿಲ್ಲ, ಕಮ್ತ ಅನ್ನೋದಿಲ್ಲ, ಯಾವುದೂ ಇಲ್ಲ. ಆದ್ರೂ ನನಗೆ ಕುರುಕ್ಷೇತ್ರ ನಮ್ಮ ಮನೇಲಿ ಇರಬೇಕು ಅನ್ನೋದಾದ್ರೆ ಏನಕ್ಕೆ ಬೇಕು ಕುರುಕ್ಷೇತ್ರ? ಅದೇ ಈಗ ಬಸವಣ್ಣ ಅನ್ನೋದು ಒಂದು ಪ್ರತಿ ವರ್ಷನ ಒಂದು ಜೊತೆ ಇದ್ದೇ ಅದಾವು. ಬಸವಣ್ಣ ಅನ್ನೋದು ಇಲ್ಲಿ ನಿಮ್ಮ ಮನೆಯಲ್ಲಿ ಬಸವಣ್ಣ ಅಂತ ಜೋಡಿ ಬಸವಣ್ಣ ಅಂತ ಇದ್ದೇ ಅದಾವು. ಈ ಎರಡು ಜೊತೆ ಇದ್ವು. ಈ ಸಲ ತೋಟ ಜಾಸ್ತಿ ಆಗ್ತಾ ಅವ್ರದ್ದು ಹಂಗೆ ಕಮ್ತ ಕಡಿಮೆ ಆಗ್ತ. ಅದಕ್ಕೆ ಅವು ಇನ್ನು ಒಂದ್ ಜೊತೆ ಮಾರಿ ಈ ಒಂದು ಹಬ್ಬಕ್ಕೆ ಅಂತಾನೆ ಈಗ ಇದೆ ಅಲ್ಲ ಹೆಸರಾಗಿದೆ. ಅದಕ್ಕಾಗಿ ಈಗ ಮತ್ತೆ ಮುಂದೆ ಚಂದಕರ ಇರ್ಲಿ ಅಂತ. ಕಮ್ತ ಇಲ್ಲ, ಈಗ ಕಡಿಮೆ ಆಗಿದೆ. ಆದ್ರೆ ಚಂದಕ್ಕಂತ ಒಂದು ಜೊತೆ ಇದ್ದೇ ಇರುತ್ತೆ ಮನೆಯಲ್ಲಿ. ಈಗ ಅಭಿಮಾನಿಗಳಿಗೆ ಅದಕ್ಕೆ ಹೇಳಿ, ಈಗ ನಮಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ, ಕುರುಕ್ಷೇತ್ರ ಅನ್ನೋ ನಮಗೆ ಗೊತ್ತಿಲ್ಲ, ಅಥವಾ ಇಲ್ಲಿ ಬಂದಿರೋರ್ಗೆ ಗೊತ್ತಿಲ್ಲ ಕುರುಕ್ಷೇತ್ರ. ಇವತ್ತು ಆ ಕಾಡಿಗೆ ತಗೊಂಡ್ ಬಿಡ್ತಿದ್ದೀರಾ, ಇವತ್ತು ಹೆಸರು ಅಷ್ಟು ಮಾಡಿಕೊಟ್ಟಿದೆ ಅಥವಾ ಮಾಡಿದೆ. ಈಗ ಯಾರಿಗೂ ಗೊತ್ತಿಲ್ಲ ಕುರುಕ್ಷೇತ್ರ ಅನ್ನೋದು. ನಾನು ನಿಮ್ಮ ಹೋರಿ ನೋಡ್ಬೇಕು ಆ ಕಾಡದಲ್ಲಿ ಅಂದ್ರೆ ನೀವು ನೋಡ್ಲೇಬೇಕಪ್ಪ ಅಂತ ಹೋರಿ. ಯಾರೋ ಒಬ್ರು ಹೇಳ್ತಾರೆ ನೋಡಲ್ಲ ಹೋರಿನ ಅಂತ. ಏನಕ್ಕೆ ನೋಡ್ಬೇಕು ಅಂತ? ಹಬ್ಬ ಚೆನ್ನಾಗಿ ಮಾಡುತ್ತೆ ಅದೊಂದು ಪಾಯಿಂಟ್ ಬಿಟ್ಟಾಕಿ. ಯಾಕೆಂದ್ರೆ ಪ್ರತಿಯೊಬ್ರು ಅದೊಂದು ಪಾಯಿಂಟ್ ಹೇಳ್ತಾರೆ, ಹಬ್ಬ ಚೆನ್ನಾಗಿ ಮಾಡುತ್ತಣ್ಣ ಅದಕ್ಕೆ ನೋಡ್ಬೇಕು. ಅದೊಂದು ಬಿಟ್ಟು ನಾನು ನಿಮ್ಮ ಹೋರಿ ನೋಡ್ಬೇಕು ಆ ಕಾಡದಲ್ಲಿ ಅಂದ್ರೆ ಏನಕ್ಕೆ? ಅದ್ರ ಹೈಟು, ಅದ್ರ ಕಲರ್ ವೈಟ್ ಇದೆ, ಅದ್ರ ಹೈಟು, ಆಮೇಲೆ ಅದ್ರ ಗತ್ತು, ಅದ್ರ ಕಾಲು, ಆಮೇಲೆ ಅದ್ರ ಬಾಲ ದುಬ್ಬದ ಮೇಲೆ ಬರುತ್ತೆ. ಅದ್ರದ್ದು ರೆಡ್ ಜುಲಾನ ಹಾಕ್ತೇವೆ ನಾವು. ಆಮೇಲೆ ಎಲ್ಲರಿಗೂ ಆಕರ್ಷಣವಾಗಿ ಎದ್ದು ಕಾಣ್ತೈತಿ. ಗೋಣ ಎತ್ಕೊಂಡು ಬರ್ತದೆ, ಸೆಂಟ್ರಿಗೆ ಬರ್ತದೆ. ಅದಕ್ಕೆ ಅದ ಕುರುಕ್ಷೇತ್ರ ಅಂದ್ರೆ ಒಂದು ಗತ್ತಿದೆ, ನೋಡ್ಬೇಕು. ಗತ್ನಲ್ಲೇ ಬರುತ್ತೆ. ಅದ್ರ ಕಾಲ ನೋಡ್ಬೇಕು. ಅದ್ರ ಸ್ಪೀಡ್ ಅಂತೂ ಅದು ಒಂದೇ ರೌಂಡ್ಕ್ಕಿಂತ ಎರಡು ಬಿಟ್ಟಂಗೆ ಸ್ಪೀಡ್ ಹಾಕ್ಯಂತ ಬರುತ್ತೆ. ನಿಲ್ಲುತ್ತಲ್ಲ. ನೀವು ಶುರು ಮಾಡಿದ್ದು ಯಾವ ಹಬ್ಬದಿಂದ ಅಂದ್ರೆ ಹೊರಗಡೆ ಶುರು ಮಾಡಿದ್ದು? ಈಗ ಅಂದಾಜಿಗೆ ಎಷ್ಟು ವರ್ಷ ಆಯ್ತು? ತಗೊಂಬಂದು ಎಷ್ಟು ವರ್ಷ ಆಯ್ತು? 8 ಇದು 9 ಗಂಟ ತೋರಿ ಹಾಕಿ ಬಂದೈತಲ್ಲೋ ನೋಡಬಳ್ಳಂಗವ್ವ ಭಾರ್ಗಂಗವ್ವ ಅಯ್ಯಬದು ಮೇಡಿ ಹಿಂದೂಸ್ತಾನ್ 8 ವರ್ಷ ಆಗಿತ್ತು, ಕಂಪ್ಲೀಟ್ ಆಗಿದೆ. 9ನೇ ವರ್ಷ ಈ ದೀಪಾವಳಿ ಬಂದ್ರೆ 9ನೇ ವರ್ಷ ಆಗುತ್ತೆ. ಅದೇ ಎಲ್ಲಿಂದ ತಗೊಂಬಂದಿದ್ದು ಅಂತ? ಅದೇ ಹಾಸನ ಜಿಲ್ಲೆ ಗೆಣಸಿಯಲ್ಲಿ ಕಮ್ತಕ್ಕಂತ ತಂದದ್ದು. ಅವರು 5 ಮಂದಿ ಅಣ್ತಮ್ಗಳು. ಹೌದಾ, 5 ಮಂದಿ ಅಣ್ತಮ್ಗಳು. ಶಂಕರಣ್ಣ ಅಂತ ಮಾಲೀಕರು. ಅವರ ಸಾರಥ್ಯದಲ್ಲೇ ಈ ಹಬ್ಬ ಇಷ್ಟೆಲ್ಲ ಹಬ್ಬ
ಆಗಿದ್ದು. ಈಗ ಕುರುಕ್ಷೇತ್ರ ಅಂದ್ರೆ ಹಂಗೆ ಮನೆಯಲ್ಲಿ ತಂದ ದಿವಸನೇ ಶಂಕರಣ್ಣ ಪರಮೇಶಣ್ಣ ಅಂತ ಇದ್ದಾರೆ. ತಂದ ದಿವಸನೇ ಹಳೆ ಹೋರಿ ಶಿವನಾಗ ಅಂತ ಇತ್ತು. ಅದ್ರ ಕೊಬ್ಬರಿ ಕಟ್ಟಿ ಅವತ್ತೇ ಅದಕ್ಕೆ ಟವಲ್ ಹಾರಿಸಿ ಇದು ಹಬ್ಬ ಮಾಡ್ತತ್ಲೆ ಇವ್ರಿಬ್ರೇ ಹೇಳಿದ್ರು. ಹಂಗೆ ಹಬ್ಬ ಮಾಡ್ತು. ಊರಲ್ಲಿ ದೀಪಾವಳಿ ಮಾಡಿ ಬಿಟ್ವಿ. ಆಮೇಲೆ ಕಮ್ನಳ್ಳಿ ಅಂತ ಇದೆ, ಪ್ರತಿ ವರ್ಷನೂ ನಮ್ಮ ಹಬ್ಬ ದೀಪಾವಳಿ ಆದ ಮರುದಿವಸನೇ ಹೋಗುತ್ತೇವೆ ಅಲ್ಲಿ ಹಬ್ಬ ಮಾಡಿ ಮತ್ತೆ ಬಹುಮಾನ ಹಬ್ಬಕ್ಕೆ ಹಾಕೋದು ಫಸ್ಟ್. ಬಹುಮಾನ ಹಬ್ಬ ಮಾಡ್ತಲ್ವ ಈಗ ಫಸ್ಟ್ ಹಬ್ಬನ ಹೋಲಿಸಿದ್ರೆ ಇವತ್ತಿಗೆ ಕುರುಕ್ಷೇತ್ರ ಅವಾಗಿಂಗಿಗೂ ಈಗ ಹಿಂಗೂ ಏನೋ ಚೇಂಜ್ ಆಗಿದೆ ಅಥವಾ ಏನೇನ್ ಚೇಂಜ್ ಆಗ್ತಾ ಬಂದಿದೆ ಅಂತ ನಿಮ್ ಪ್ರಕಾರ? ಫಸ್ಟ್ ಹಬ್ಬಕ್ಕೂ ಈಗ ಮೊನ್ನೆ ಆಯ್ತು ಶಿಕಾರಿಪುರ, ಅದೇ ನಮ್ದು ಲಾಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಆ ಹಬ್ಬಕ್ಕೂ ಬಂದ್ರೆ ಅಷ್ಟು ಪಯಣ ಏನೋ ಒಂದು ಚೇಂಜ್ ಮಾಡ್ಕೊಂಡ್ ಬಂದಿದೆ ಅಂದ್ರೆ ಕುರುಕ್ಷೇತ್ರ ಯಾವ ತರ ಚೇಂಜ್ ಆಗಿದೆ ಅಂತ? ಅದರ ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ. ಆಮೇಲೆ ಸ್ಪೀಡ್ ಅಂತೂ ಸ್ಪೀಡ್ ಅಂತೂ ಕಂಟ್ರೋಲ್ ಅಲ್ಲೇ ಇರಲ್ಲ, ಆ ತರ ಸ್ಪೀಡ್ ಜಾಸ್ತಿ ಆಗಿದೆ. ಕಾಲು ಅದರ ಆಕ್ಷನ್ನು ಆ ಆಕ್ಷನ್ ನೋಡ್ಕೊಬಹುದು. ಆಕ್ಷನ್ ಎಲ್ಲ ಈಗ ಹೋರಿ ಹಬ್ಬದಲ್ಲಿ ಅಂದ್ರೆ ಒಂಥರ ಪಳಗಿದೆ ಅಂತ ಹೇಳ್ಬೋದು. ಈಗ ಫುಲ್ ಅದ್ರ ತನ್ನ ಕಂಟ್ರೋಲ್ಗೆ ತಾನು ಬಂದಿದೆ. ಹಬ್ಬ ಅಂದ್ರೆ ಹೆಂಗಪ್ಪ ಇವ್ರು ಹೆಂಗ ಅಂದ್ರೂ ಬಿಡಂಗಿಲ್ಲ ಹಬ್ಬ ಮಾಡೋದು. ಇವ್ರ ಅಭಿಮಾನಿಗಳು ಹಬ್ಬ ಮಾಡೇ ಮಾಡ್ತಾರೆ. ಈಗ ಅದು ಗೊತ್ತಾಗ್ಬಿಟ್ಟಿದೆ, ಇದೇ ಇಷ್ಟು ರೌಂಡ್ ಬಿಡ್ತಾರೆ, ಇಷ್ಟು ಮಾಡ್ತಾರೆ, ಇಷ್ಟು ಸ್ಪೀಡ್ ಇಲ್ಲೇ ನಿಲ್ಬೇಕು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಆ ತರ ಆಗ್ಬಿಟ್ಟಿದೆ. ಈಗ ಮನೆಯಲ್ಲೆಲ್ಲ ಹೆಂಗೆ ಬ್ರದರ್? ಮನೆಯಲ್ಲೆಲ್ಲ ಕುರುಕ್ಷೇತ್ರ ಈಗ ಹೊರಗಡೆ ನೋಡಿರ್ತಾರೆ ಜನ, ರ್ಯಾಶ್ ಆಗಿರುತ್ತೆ, ಎಲ್ಲೋ ಎದುರುಗಡೆ ಬಂದವ್ರನ್ನ ಇಲ್ಲ ಹೊಡ್ಕೊಂಡು ಹೋಗ್ಬೇಕು ಅನ್ನಂಗಿರುತ್ತೆ. ಈಗ ಅದೇ ಮನೇಲಿದ್ದಾಗ ಮನೇಲಿ ಹೆಂಗೆ ಅಂತ? ಮನೆಯಲ್ಲೆಲ್ಲ ಬಸವಣ್ಣ ಯಾವ ತರ ಇದೆ ಅಲ್ಲ, 5 ಮಂದಿ ಇದ್ದಾರೆ, 5 ಮಂದಿ ಮಕ್ಕಳು ಇದ್ದಾರೆ. ಅವ್ರಿಗೆಲ್ಲ ಸುಮ್ನೆ ಇರುತ್ತೆ. ಅವ್ರು ಯಾರಾದ್ರೂ ಹುಲ್ಲಾಕ್ತಾರೆ, ಮೈ ತೊಳಿತಾರೆ, ಮೈ ತಿಕ್ತಾರೆ, ಸುಮ್ನೆ ಇರುತ್ತೆ. ಸುಮ್ನೆ ಯಾರಾದ್ರೂ ಹಿಡ್ಕೊಂಡು ಹೋಗ್ಬೋದು. ಜಾಸ್ತಿ ಜನ ಬಂದ್ರೆ ಸ್ವಲ್ಪ ಸೆಟ್ ಆಗುತ್ತೆ, ಸೆಟ್ ಆಗುತ್ತೆ ಅಷ್ಟೇ. ಈಗ ಡೆಕೋರೇಷನ್ ಎಲ್ಲ ಹೆಂಗಿರುತ್ತೆ ನಿಮ್ದು ಪರ್ಟಿಕ್ಯುಲರ್ ಆಗಿ? ಅಂದ್ರೆ ಕೆಲವೊಬ್ರದ್ದು ಒಂದೊಂಥರ ಫ್ಯಾಷನ್, ಒಂಥರ ಹೆಂಗೆ ಅಂದ್ರೆ ಒಂದು ಮಾಡಿದ್ರೆ ಅದನ್ನೇ ಮಾಡ್ಕೋಂತ ಬರ್ತಾರೆ. ಆ ತರ ಬಂದಾಗ ಇಲ್ಲ ಕೆಲವೊಬ್ರು ಹೂವಲ್ಲಿ ಮಾಡ್ತಾರೆ, ಕೆಲವೊಬ್ರು ಜೂಲ ಏನೂ ಹಾಕಲ್ಲ, ಬರೀ ಮೈಯಲ್ಲಿ ಬಿಡ್ತಾರೆ. ಆ ತರ ನೋಡಿದಾಗ ನಿಮ್ದು ಯಾವ ತರ ಇರುತ್ತೆ ಅಂತ? ನಮ್ದು ಸ್ಟಾರ್ಟಿಂಗ್ ಇಂದ ರೆಡ್ ಜೂಲ ಹಾಕಿದ್ವಿ, ಕಾಲ್ ಪ್ಯಾಂಟು, ಆಮೇಲೆ ಕೊಂಬಿಗೆ ಮಲ್ಗಿ ಹೂವು, ಮಕಾಡ, ಅದು ಕಾಲ್ ಪ್ಯಾಂಟ್ ಹಾಕಿ ರೆಡ್ ಜೂಲಾನೇ ಹಾಕಿದ್ದು. ಪ್ರತಿ ವರ್ಷನೂ ಹೊಸದ ಹಾಕ್ಯಂತ ಬಂದಿದ್ವಿ. ಈಗ ಸ್ಟಾರ್ಟಿಂಗ್ ಇಂದ ಬಂದಾಳಿಂದ ಅದೇ ಜೂಲ, ಸ್ವಲ್ಪ ನರಿಗೆ ಚೇಂಜ್ ಆಗಿರ್ಬೋದು. ಅದೇ ರೆಡ್ ಜೂಲ ನಮ್ದು. ರೆಡ್ ಜೂಲ. ಈ ಹೋರಿ ನಿಮ್ ಹೋರಿ ತಗೊಂಬಂದಿದಿರಲ್ವಾ, ಹೋರಿ ಈಗ ತಗೊಂಬಂದಿತ್ತಂತ ಹೋರಿ ಹೆಸರು ಮಾಡ್ಬೇಕಾ ಅಥವಾ ನಿಮಗೆ ಪ್ರೈಸ್ಗಳು ತರಬೇಕಾ ಅಂತ? ಫಸ್ಟ್ ಮನಿಗೆ ಬಸವಣ್ಣ ಆಗಿರ್ಬೇಕು, ಹೌದಾ? ಫಸ್ಟ್ ಮನಿಗೆ ಬಸವಣ್ಣ ಆಗಿ ಆಮೇಲೆ ಹೋರಿ ಹಬ್ಬ ಮಾಡ್ತಂದ್ರೆ ಚೆನ್ನಾಗಿ. ಈಗಿನ ದುನಿಯಾದಲ್ಲಿ ರೊಕ್ಕದ ಹಬ್ಬ, ಹೌದಾ ಸರ? ರೊಕ್ಕ ಇದ್ರೆ ಹಬ್ಬ ಅಂತ ಆಗಿದೆ. ಅದಕ್ಕೆ ಹಬ್ಬನೂ ಬೇಕು, ಪ್ರೈಸು ಬೇಕಾಗುತ್ತೆ. ಒಂದೊಂದು ಟೈಮಲ್ಲಿ ಹೆಸರು ಆಗ್ಬೇಕಂದ್ರೆ ಪ್ರೈಸ್ ಆಗ್ಬೇಕಂತಾನೆ ಇರುತ್ತೆ. ಅದಕ್ಕಾಗಿ ಪ್ರೈಸು ಮುಖ್ಯ ಆಗಿರ್ತದೆ. ಒಂದೊಂದು ಟೈಮು ಒಂದೊಂದ್ಸಲಿ ಹಬ್ಬನೂ ಮುಖ್ಯವಾಗಿರ್ತದೆ. ಅದೇ ಬ್ರದರ್, ಈ ಡಿಫ್ರೆನ್ಸ್ ಏನ್ ಅನ್ಸುತ್ತೆ? ಯಾಕೆಂದ್ರೆ ಕೆಲವೊಂದು ಟೈಮ್ ನನಗೆ ಪ್ರೈಸ್ ಅಷ್ಟೇ ಬೇಕು, ಪ್ರೈಸ್ ಸಿಕ್ಕರೆ ಸಾಕು, ಹೆಸರು ಬೇಡ. ಕೆಲವೊಬ್ರು ಅಂತಾರೆ ನನಗೆ ಹೆಸರಾದ್ರೆ ಸಾಕು, ಪ್ರೈಸ್ ನನಗೆ ಇದೇ ಲೆಕ್ಕನೇ ಅಲ್ಲ ಅಂತಾರೆ. ಇವೆರಡಕ್ಕೂ ಡಿಫ್ರೆನ್ಸು ಪ್ರೈಸ್ ಅಂದ್ರೆ ನಾವು ಅಮೌಂಟ್ ಕಟ್ಟಿರ್ತೇವೆ, ಹೌದಾ? ನಾವು ಏನು ಸುಮ್ನೆ ಅಮೌಂಟ್ ಎಂಟ್ರೆನ್ಸ್ ಫೀಸ್ ಅಂತೂ ಜಾಸ್ತಿ ಇದೆ ಈಗಂತೂ ನೋಡಿದ್ರ. ಅದಕ್ಕೆ ಆದ್ರೂ ಬಹುಮಾನ. ಈಗ ನಮಗೋಸ್ಕರ ನಾವು ಮಾಲೀಕರು ಏನಂತೇವಿ, ಹಬ್ಬ ಚೆನ್ನಾಗಿ ಮಾಡಿದ್ರೆ ಸಾಕು ಅಂತ ಅಂತೇವಿ. ಅಭಿಮಾನಿಗಳು ಈಗ ಒಬ್ರು ಬಂಪರ್ ಹೊಡಿಬೇಕು ಅಂತಾರ, ಹಣ ಬಂಗಾರ ಹೊಡಿಬೇಕು ಅಂತ ಇರ್ತಾರ. ಆ ತರ ಮನಸ್ಸಿರ್ತತಿ ಅಭಿಮಾನಿಗಳು. ನಮ್ದು ಹೋರಿನೂ ಬಂಪರ್ ಹೊಡಿತಾ ಇರ್ಬೇಕಲ್ಲ ಅಣ್ಣ ಅಂತ ಮನಸ್ಸಿರ್ತಲ್ಲ, ಆ ತರ ಇರುತ್ತೆ. ಮಾಲೀಕರಿಗೆ ಹೆಂಗ ಹೋರಿ ಹೋದ್ರೆ ಸಾಕು, ಖುಷಿ ಆಗಿರ್ತದೆ ಅಷ್ಟೇ. ಈಗ ಕುರುಕ್ಷೇತ್ರ ಅಂತ ಬಂದ್ರೆ ನಿಮ್ಮ ಹಿಂದೆ ಕುರುಕ್ಷೇತ್ರದ ಪಟ ಅಥವಾ ಕುರುಕ್ಷೇತ್ರದ ಹೆಸರು ಹೇಳ್ಕೊಂತ ಎಷ್ಟು ಅಭಿಮಾನಿಗಳು ಸೇರ್ಬೋದು ಬ್ರದರ್? ಅಂದಾಜು, ನಾನು ಎಕ್ಸಾಕ್ಟ್ ಕೌಂಟ್ ಕೇಳ. ಅಂದಾಜು ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ಅಂದಾಜು ಊರಲ್ಲೇ ಒಂದು 100-150 ಮಂದಿ ಇದ್ದಾರೆ ಹುಡುಗರು. ಯಾವುದೇ ಒಂದು ಇದು ಇಲ್ದಂಗೆ ನಮ್ಮ ಊರಿ ಸಣ್ಣ ಹುಡುಗರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕುರುಕ್ಷೇತ್ರ ಅಂದ್ರೆ ಒಂದು ಊರಲ್ಲಿ ಹೆಸರಾಗೈತಪ್ಪ, ಅದು ಒಂದು ದೊಡ್ಡ ಬಸವಣ್ಣ ಒಂದು ಲೆವೆಲ್ಗೆ ಐತಿ ಅನ್ನಂಗ ಇದೆ. ಹೊರಗಡೆ ಎಲ್ಲ ಪ್ರತಿ ಒಂದು ಹಳ್ಳಿಯಲ್ಲಿ
ಒಂದು 20-30 ಹುಡುಗರು ಸಿಗುತ್ತಾರೆ ಕುರುಕ್ಷೇತ್ರ. ಹಾವೇರಿ ಜಿಲ್ಲೆಯಲ್ಲಿ ಫುಲ್ ಫೇಮಸ್ ಆಗಿದೆ. ಹಾವೇರಿ, ಗದಗ, ಎಲ್ಲ ದಾವಣಗೆರೆ, ಈ ಕಡೆ ಶಿವಮೊಗ್ಗ ಅಂತೂ ಫೇಮಸ್ ಹೋರಿ. ಫೇಮಸ್. ಬೆಂಗಳೂರಿಂದ ಬರ್ತಾರೆ. ಅದೇ ಬ್ರದರ್, ಈಗ ಹೇಳಿದ್ರಿ ಫೇಮಸ್ ಆಗಿದೆ ಅಂತ. ಏಕೆಂದ್ರೆ ಇವತ್ತು ಹೋರಿ ಹಬ್ಬದಲ್ಲಿ ನಂದೊಂದು ಇರ್ಲಿ ಹೆಸರು ಅಂತ ಹೋರಿ ಕಟ್ತಿರೋರು ತುಂಬಾ ಜನ ಇದ್ದಾರೆ. ಈಗ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಈ ಕಟ್ತಿರೋರು ನಂದು ಒಂದು ಹೆಸರು ಕೂಗ್ಬೇಕು ಜನ, ನಂದು ಒಂದು ಟಿ ಶರ್ಟ್ ಹಿಂದೆ ನಂದೊಂದು ಹೋರಿ ಫೋಟೋ ಇರಬೇಕು ಅನ್ನೋರು ತುಂಬಾ ಜನ ಇದ್ದಾರೆ. ಅಂಥವ್ರಿಗೆ ಆ ಥರ ಆಸೆ ಕಟ್ಕೊಂಡು ನಿಯತ್ತಿಲ್ಲ ಹಬ್ಬ ಮಾಡೋರು ತುಂಬಾ ಜನ ಇದ್ದಾರೆ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನೋ ಒಂದು ಮಾಡಿ, ಏನೋ ಒಂದು ಮಾಡಬೇಕು. ಯಾಕೆಂದ್ರೆ ನೀವು ಏನು ಹೇಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಹೆಸರು ಮಾಡಿದವರು ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ಅದು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಂಗೆ ಆಗುತ್ತೆ. ಏನೋ ಒಂದು ಹೇಳ್ತೀರಾ ಅಂತ ಅಂದ್ರೆ ಏನ್ ಹೇಳ್ತೀರಾ? ಯಾಕೆಂದ್ರೆ ನಿಮ್ ಮುಂದೆ ಈಗ ಎಷ್ಟೋ ಚಿಕ್ಕ ಹೋರಿಗಳಿದಾವೆ, ನೀವು ಹೆಸರು ಮಾಡ್ಕೊಬೇಕು ಅನ್ನೋ ಹಂಬಲ ಬಹಳ ಇದೆ ಅವ್ರಿಗೆ. ನಿಮ್ಮ ಹೋರಿಯಿಂದ ಅವ್ರಿಗೆ ಏನಾದ್ರು ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ನಾವು ಹೇಳೋದಾದ್ರೆ ಫಸ್ಟ್ ಮನೆಯಲ್ಲಿ ಬಸವಣ್ಣ ಆಗಿ ಫಸ್ಟ್ ಕರೆಕ್ಟ್ ಅವಕ್ಕೆ ಫುಡ್ಡು ಅವಕ್ಕೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಹಬ್ಬದಲ್ಲಿ ಬಹುಮಾನ ಕೊಡುತ್ತಾರೆ. ಫಸ್ಟ್ ಕರೆಕ್ಟ್ ಪಾಳ್ಯ ಇವ್ರು ನಮ್ಮಲ್ಲೇ ಬಸವಣ್ಣಗಳು ಇವರೇ ಕರೆಕ್ಟಾಗಿ ಬಂದೆ ಪಳ್ಳೆ ಗಿಳ್ಳೆ ಹಚ್ಚಿ ಕರೆಕ್ಟ್ ಬಹುಮಾನ ಅದನ್ನು ಎಲ್ಲರೂ ಕರೆಕ್ಟಾಗಿದ್ದರೆ ನಿಯತ್ತಾಗಿದ್ದರೆ ಎಲ್ಲ ಆಗುತ್ತೆ. ಇವರೇ ಒಬ್ರು ಅಲ್ಲೇ ಬುಕ್ ಆಗಿರ್ತೇವೆ ಈಗಿಂದು. ಅದಕ್ಕೆ ಈ ಬೆಳೆಯೋದು ಹೆಂಗಾಗಿದೆ, ಸಣ್ಣ ಹೋರಿ ಸಣ್ಣ ಮಾಲೀಕರು ಯಾರು ಕಾಣಂಗಿಲ್ಲ, ಎಲ್ಲ ರೊಕ್ಕದ ಮೇಲೆ ಅನ್ನಂಗೆ ಇದೆ. ಈಗ ದುಡ್ಡಿದ್ದವನೇ ದೊಡ್ಡವನು ಅನ್ನಂಗೆ ಆಗಿದೆ ಈಗ. ಇದುವರೆಗೂ ಕುರುಕ್ಷೇತ್ರ ಅಂದಾಜು ಒಂದೆಷ್ಟು ಹಬ್ಬ ಮಾಡಿರ್ಬೋದು? ಕುರುಕ್ಷೇತ್ರ ಈಗ 60 ಕಂಪ್ಲೀಟ್ ಆಗಿದೆ. ಮೊನ್ನೆ 4 ವರ್ಷದಲ್ಲಿ 8 ವರ್ಷ ಆಗಿದೆ. 8 ವರ್ಷದಲ್ಲಿ 60 ಹಬ್ಬ. ಬಹುಮಾನ ಹಬ್ಬ 50 ಮಾಡಿದೆ. 50 ಬಹುಮಾನ ಹಬ್ಬ ಮಾಡಿದೆ. ಈ 50 ಹಬ್ಬದಲ್ಲಿ ಎಷ್ಟು ಬಹುಮಾನ ತಂದಿರ್ಬೋದು ಸರ್? 4 ಬಂಪರ್ ತಂದಿದೆ. ಪ್ರತಿ ವರ್ಷನೂ ಒಂದೊಂದು ಬಂಪರ್ ಹೊಡ್ತಾ ಬಂದಿದೆ. ಈಗ 4 ವರ್ಷ ಹಿಂದಿಂದ 4 ಬಂಪರ್ ತಂದಿದೆ. ಒಂದು 25 ಗ್ರಾಮ್ ಬಂಗಾರ ತಂದಿದೆ. ಒಂದು 15 ಫ್ರಿಜ್ ತಂದಿದೆ. ಫ್ಯಾನ್ ಇಂದ ಹಿಡಿದು ಒಟ್ಟು ಒಂದು ಲಾಸ್ಟ್ ಲೆವೆಲ್ ಇಂದ ಹಿಡಿದು ಬಂಪರ್ ವರ್ಗು ಒಟ್ಟು ತಂದಿದೆ. ಇದು ನನ್ನ ಕುತೂಹಲ ಕೇಳ್ತಿರೋದು. ಹೇಳಿದ್ರೆ 15 ಫ್ರಿಜ್ ತಂದಿದೆ ಅಂತ, ಅವನ್ನೆಲ್ಲ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು AC ರೂಮಲ್ಲಿ ಕುಂತಾಗ ಆಗುತ್ತೆ. ಈಗ ಏನ್ ಮಾಡ್ತೀರಾ ಅಂತ. ಪ್ರತಿಯೊಂದು ನಮ್ಮ ಮಾಲೀಕರು 5 ಮನಿ ಇದೆ. 5 ಮನಿ ಕೊಟ್ಟು ಅಭಿಮಾನಿ ಮನಿಗೂ ಪ್ರತಿಯೊಂದು ಹುಡುಗರಿಗೂ ನಮ್ಮ ಕುರುಕ್ಷೇತ್ರ ಹಿಂದೆ ಬಂದು ದಿನ ಬೆಳಗ್ಗೆ ಬಂದು ಆಮೇಲೆ ಸಾಯಂಕಾಲವರೆಗೂ ಇರ್ತಾರೆ. ಬೆಳಗ್ಗೆ 4 ಗಂಟೆಗೆ ಬಂದು ಹೋರಿ ಹೋಗ್ತೈತಿ ಅಂದ್ರೆ ಹಬ್ಬಕ್ಕೆ ಬೆಳಗ್ಗಿಂದ ಬರ್ತಾರೆ. ಅದ್ರ ಜೊತೆಗೆ ನಿಂತು ಕೆಲಸ ಮಾಡ್ತಾರೆ. ಅದ್ರ ಹಿಂದೆ ಯಾರ ಶ್ರಮ ಇದೆ ಅಲ್ಲ ಅವ್ರಿಗೆಲ್ಲರಿಗೂ ಪ್ರತಿಯೊಂದಕ್ಕೂ ಕೊಟ್ಟಿದ್ದೇವೆ. ಒಂದು ಹುಡುಗರು ಅರುಣ ಅಂತ ಅದಾರ ಇಲ್ಲಿ, ಬೆಳಗ್ಗೆ ಒಂದು 6 ಹುಡುಗರು ಬರ್ತಾರೆ. ಅವರಿಗೆ ಹೋದ ವರ್ಷ ಎಳವಳ್ಳಿಯಲ್ಲಿ ಪ್ರಥಮ ಭವನ 2 ಗ್ರಾಮ್ ಕೊಟ್ಟಿದ್ರು ಬಂಗಾರ, ಅವರಿಗೆ ಕೊಟ್ಟಿದ್ದೇವೆ ಉಂಗ್ರ. ಆಮೇಲೆ ಎಲ್ಲಾ ಹುಡುಗರು ಇಲ್ಲಿ ಸೋಮು ಅಂತ ಇದ್ದಾರೆ, ಆಮೇಲೆ ರಾಮು, ಕುಮಾರ, ಅವರೇ ಪ್ರತಿಯೊಬ್ರು ಒಂದೊಂದು ಹಬ್ಬವನ್ನು ಅವರೇ ದುಡ್ಡು ಹಾಕಿ ಮಾಡಿದ್ದಾರೆ ಅಭಿಮಾನಿಗಳು. ಅವರ ಮನೆಯಲ್ಲಿ ಬಹುಮಾನ ಏನ್ ಕೊಟ್ಟಿದ್ದಾರೆ ಆ ಹಬ್ಬದಲ್ಲಿ ಅಲ್ಲೇ ಇಟ್ಟು ಬಂದಿದ್ದೇವೆ. ಹಂಗಾಗಿದೆ. ಆತರ ಈಗ ಯಾರು ಅದನ್ನ ನಡೆಸ್ಕೊಡ್ತಾರೋ ಅಥವಾ ಅಭಿಮಾನಿಗಳ ಮೇಲೆ ಡಿಪೆಂಡ್ಸ್. ಓಕೆ. ಈಗ ನಿಮ್ಮ ಇದರಲ್ಲಿ ಈಗ ಒಂದು 50 ಹಬ್ಬ ಬಹುಮಾನದ ಹಬ್ಬ ಮಾಡಿದೀರಾ ಅಂತ ತಿಳ್ಕೊಳ್ಳಿ ಅಂತ ಅಂದ್ರಿ ನೀವೇ. ಯಾವ ಹಬ್ಬದಿಂದ ಕುರುಕ್ಷೇತ್ರ ಅನ್ನೋದು ಎಲ್ಲರ ಕಿವಿ ಒಂಥರ ಟರ್ನ್, ಈಗ ಒಂಥರ ಮುಖಾನೇ ಹಿಂಗ್ ಟರ್ನ್ ಮಾಡ್ಕೋಬೇಕು ನಾವು. ಎಲ್ಲಿ ಕೂಗಿದ್ರೆ 115 ಕುರುಕ್ಷೇತ್ರ ಬರ್ತಿದೆ ಅಂದ ತಕ್ಷಣ ತಿರುಗ್ಬೇಕು ಜನ ಅಂತ ಅನ್ಸಿದ್ದು ಯಾವ ಹಬ್ಬದಿಂದ ಅಂತ? ಕಚ್ವಿ ಹಬ್ಬ ಅಂತ ಇಲ್ಲಿ ಮಾಡಿದ್ವಿ. 3ನೇದು ಸ್ಟಾರ್ಟಿಂಗ್. 1ನೇ ಹಬ್ಬ ಚಿಕ್ಕಮಗಡಿಯಲ್ಲಿ ಮಾಡಿದ್ವಿ, 2ನೇದು ಕೊಂಡಜ್ಜಿಯಲ್ಲಿ ಮಾಡಿದ್ವಿ, 3ನೇ ಹಬ್ಬ ಇಲ್ಲಿ ಬಹುಮಾನದ ಇಲ್ಲೇ ಪಕ್ಕ 8 ಕಿಲೋಮೀಟರ್ ಕಚ್ವಿ ಅಂತ ಅಲ್ಲಿ ಟಿವಿ ಕೊಟ್ಟಿದ್ರು. ಅಲ್ಲಿ ಸ್ವಲ್ಪ 3 ರೌಂಡ್ ಬಿಟ್ಟಿದ್ವಿ. ಸ್ಪೀಡು ಗೀಡ್ ಅದ್ರದ್ದು ಎಲ್ಲ ಗತ್ತಿಗೆ ಒಂದು ಹೆಸರು ಆಯ್ತು. ಸ್ವಲ್ಪ ಕುರುಕ್ಷೇತ್ರ ಅಂತ ಅಲ್ಲೇ ಹೆಸರು ಇಟ್ಟಿದ್ದು, ಅಲ್ಲಿಂದನೇ ಚೇಂಜ್ ಆಯ್ತು. ನೆಕ್ಸ್ಟ್ 2 ವರ್ಷ ವಾರಕ್ಕೆ ಒಂದೊಂದು ಹಬ್ಬ ಮಾಡಿದ್ದೇವೆ. 10 ಹಬ್ಬ ಮಾಡಿದ್ದೇವೆ. 2019-20ರಲ್ಲಿ ವಾರಕ್ಕೆ ಒಂದೊಂದು ಹಬ್ಬ ಮಾಡಿದ್ದೇವೆ. ಒಟ್ಟು ಟೋಟಲ್ 11-12 ಹಬ್ಬ ಮಾಡಿದ್ದೇವೆ ಆ ವರ್ಷ. ಅವತ್ತು ಬರೀ ಫ್ರಿಜ್ ಕೊಟ್ಟಿದ್ದಾರೆ. ಲಾಸ್ಟ್ ಹಬ್ಬ ಕೃಷ್ಣಾಪುರದಲ್ಲಿ, ಗದಗ ಜಿಲ್ಲೆಯಲ್ಲಿ ಕೃಷ್ಣಾಪುರದಲ್ಲಿ ಹೋಗಿ ಅಲ್ಲಿ ಬಂಪರ್ ಹೊಡಿತು. ಅಲ್ಲಿಂದ ಹೆಸರು ಮತ್ತೊಂದು ಸ್ವಲ್ಪ ಬೆಳೀತಾ ಹೋಯ್ತು. ಆಮೇಲೆ ಎಲ್ಲ ಫೋಟೋಗ್ರಾಫರು ಆಮೇಲೆ ಡ್ರೋನು ಆಮೇಲೆ ಎಲ್ಲ ಸ್ವಲ್ಪ ಹೋರಿ ಮಾಲೀಕರು ಅದಾರೆ. ಸ್ವಲ್ಪ ನಮ್ಮ ಜೊತೆಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರು ಭಾಳ ಮಂದಿ ಇದಾರೆ, ಯಾರಂತ ಹೇಳಕ್ಕಾಗಲ್ಲ. ಆಮೇಲೆ ಫೋಟೋಗ್ರಾಫರ್ ಅಂತೂ ಸಾಕಷ್ಟು ಒಂದೊಂದು ವಿಡಿಯೋ ಮೂಲಕ ಹಾಗೆ ಒಂದು ರೌಂಡ್ ಹೋಗುತ್ತಾ ಮೂಲಕ ಕೊಟ್ಟು ಆಮೇಲೆ ಎಲ್ಲರೂ ಹೆಸರು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ಮಾಲೀಕರು ಅಭಿಮಾನಿಗಳು ಮಾಡಿದ ಹೆಸರು
ಹಾಗಾಗಿ ಹೆಸರು ಕುಂದಿರ್ತಾ ಬಂತು ಕುರುಕ್ಷೇತ್ರ ಅದು. ಇವತ್ತು ಆ ಹೆಸರು ಎಷ್ಟು ಜನಕ್ಕೆ ಗೊತ್ತಾಗ್ಬೋದು ಬ್ರದರ್? ಏಕೆಂದ್ರೆ ಒಂದು ಹಬ್ಬದಲ್ಲಿ ಇವತ್ತು 1-1.5 ಲಕ್ಷ ಜನ ಸೇರಿದ್ದಾರೆ ಅನ್ಕೊಂಡ್ರೆ ಎಲ್ಲೋ ಒಂದ್ ಹತ್ರ ಮೈಕ್ ಹತ್ರ ಕೂಗ್ತಾರೆ. ನಾವ್ ಹೇಳಕ್ಕೆ ಬರಂಗಿಲ್ಲ ಬ್ರದರ್. ಅದ ಹೆಂಗಂದ್ರೆ ಕುರುಕ್ಷೇತ್ರ ಅಂದ್ರೆ ಸಾಕು, ಒಂದು ಅಭಿಮಾನಿಗಳಲ್ಲಿ ಯಾರು ಭೇದ ಭಾವ ಇಲ್ಲ, ಯಾರನ್ನು ದ್ವೇಷ ಮಾಡಿಲ್ಲ, ನಾವು ಯಾರಿಗೂ ಏನು ಮಾಡಿಲ್ಲ, ಯಾವ ಹೋರಿ ಮಾಲೀಕರ ಜೊತೆಗೂ ಜಗಳ ಮಾಡಿಲ್ಲ, ಏನು ಇಲ್ಲ. ಎಲ್ಲ ಸಪೋರ್ಟ್ ಆಗಿ ಎಲ್ಲ PP ಹೋರಿ ಮಾಲೀಕರು, ಆಮೇಲೆ ಎಲ್ಲ ಗಗ್ರಿ ಹೋರಿ ಮಾಲೀಕರ ಜೊತೆಗೂ ಸಪೋರ್ಟ್ ಆಗಿ ನಿಂತಿದ್ದೀವಿ. ಆಮೇಲೆ ಕುರುಕ್ಷೇತ್ರ ಅಂದ್ರೆ ಒಂದು ಗತ್ತಿದೆ, ಗತ್ತಿನಲ್ಲಿ ಬರುತ್ತೆ ಅನ್ನೋದು ಅದು ಕುತೂಹಲದಿಂದ ಒಟ್ಟು ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೇವಿ. ಇನ್ನು ಎಷ್ಟು ವರ್ಷ ಎಮ್ಮಿಗನೂರು ಕುರುಕ್ಷೇತ್ರನ ಎಮ್ಮಿಗನೂರು ಕುರುಕ್ಷೇತ್ರ ಹಾಗೆ ನೋಡ್ಬೋದು ಜನ? ಇನ್ನೂ ಒಂದ್ ಸಾಕಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ, ಪ್ರಶ್ನೆ ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ನಾವು ಅದು ಕೊನೆ ತನಕನೂ ಮಾಡಿಸ್ತೇವೆ, ನಾವು ಇರೋ ತನಕನೂ ಅದು ಗಟ್ಟಿ ಇರೋ ತನಕನೂ ಹಬ್ಬ ಮಾಡೇ ಮಾಡಿಸ್ತೇವೆ. ಅದ್ರ ನಂಬರ್ 115 ಇದೆ, ಅದ ಗುರಿ ಮುಟ್ಬೇಕಂತ ನಾವು ಇದ್ದೇವೆ. ಅಷ್ಟ್ ಹಬ್ಬ ಮಾಡ್ಲೇಬೇಕಂತ ಇದ್ದೇವೆ ಬಹುಮಾನದ್ದು. ಅಷ್ಟ್ ಹಬ್ಬ ಮಾಡಿ ಮುಂದೆ ಅದು. ಯಾಕೆ ಬ್ರದರ್ ಈ 115? ಯಾಕೆಂದ್ರೆ ಒಬ್ಬೊಬ್ರು ನಂಬರ್ ಇಡೋದ್ರ ಹಿಂದೆ ಏನೋ ಒಂದ್ ಇರುತ್ತೆ, ಅವ್ರದ್ದು ಏನೋ ಒಂದ್ ಕಥೆನೋ ಅಥವಾ ಏನೋ ಅದು ಗೆಣಸದಲ್ಲಿ ತಂದಾಗ ಅದಕ್ಕೆ 1,15,000 ಕೊಟ್ಟಿದ್ರು ಅಂತ ಒಂದು ನಮ್ಮ ಕಾಕಾರ್ ಹೇಳಿದ್ರು. ಅದೇ ನಂಬರ್ 1,15,000 ಕೊಟ್ಟಿದ್ರಲ್ಲ, ಅಮೌಂಟ್ ಅದಕ್ಕೆ 115 ಅಂತ ಇಟ್ಟಿದ್ದು ಕೊಡ್ತೀರ. ಈಗ ನಾಳೆ ದಿನ ಯಾರೋ ಒಬ್ಬ ಬಂದ್ಬಿಟ್ಟು ಹೈಯೆಸ್ಟ್ ರೇಟಿಗೆ ಕೊಟ್ರೆ ಸರ್, ನನ್ನ 2ನೇ ದೇವ್ರಂದ್ರೆ ಇವ್ರೆ. ಫಸ್ಟ್ ತಂದೆ ತಾಯಿ, 2ನೇ ದೇವ್ರಂದ್ರೆ ಇದೆ ನಮ್ಗೆ. ಅಭಿಮಾನಿ, ಬಹಳ ದೊಡ್ಡ ಅಭಿಮಾನಿ ಸರ್ ನಾವು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಎಷ್ಟು ಇದುವರೆಗೂ ಕರ್ನಾಟಕದಲ್ಲಿ ಕೇಳೇ ಇರಲ್ಲ, ಅಷ್ಟು ಕೊಟ್ರೆ ಮನೆಯಿಂದ ಬಿಡ್ಸಕ್ ರೆಡಿ ಇದೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಬೇಜಾರಾಗಬೇಡಿ, ಒಂದು ಸಂದೇಶ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಇಲ್ಲ, ತಮಿಳ್ನಾಡಿನವರು ಒಂದು ಹೋರಿ ಗ್ರೂಪ್ನವರು ಕೇಳಿದ್ದಾರೆ. ಆಮೇಲೆ ಇಲ್ಲಿ ಸಾಕಷ್ಟು ಹೆಸರು ಮಾಡಿದಂತ ಹೋರಿ ಮಾಲೀಕರು ಕೇಳಿದ್ದಾರೆ, ಸಾಕಷ್ಟು ಹೆಸರು ಮಾಡಿದ್ರು. ಸ್ಟಾರ್ಟಿಂಗ್ ಇದು ಹಬ್ಬ ಮಾಡ್ತಲ್ಲ, ಮನಿ ಬಂದ್ ಎಲ್ಲ ಕೇಳ್ತಾ ಹೋಗಿದ್ದಾರೆ. ಎಷ್ಟು ಬೇಕು? 5 ಹೋರಿ ಕೊಡ್ತೇನೆ, ಇದು ಮ್ಯಾಲ ನೀ ಅಮೌಂಟ್ ಹೇಳಿದ ಮ್ಯಾಲ ಕೊಡ್ತೇನೆ, ನಿಂತವು 10 ಹೋರಿ ಕೊಡಿಸ್ತೇನೆ ಎಲ್ಲ ಹೇಳಿದ್ದಾರೆ. ಇದನ್ನ ನಂಗೆ ಕೊಟ್ಬಿಡಪ್ಪ, ಇದನ್ನ ನಂಗೆ ಕೊಟ್ಬಿಡು ಅಂತಾನು ಹೇಳಿದ್ದಾರೆ. ಇದ್ರ ಹಿಂದೆ ಒಂದು ಹೋರಿ ಇತ್ತು ನಮ್ಮ ಮನೆಯಲ್ಲಿ. ಆ ಹೋರಿ ಕೊಟ್ಟಾಗ ಎಲ್ಲ ಸಾಕಷ್ಟು ಅಭಿಮಾನಿಗಳು ಬೇಜಾರಾಗಿದ್ರು. ಇದು ಹಬ್ಬ ಮಾಡ್ತಾ ಬಂತಲ್ಲ, ಹಂಗಾಗಿ ಈಗ ಅಭಿಮಾನಿಗಳ ಸಲುವಾಗಿ ಇದು ಹಬ್ಬ ಮಾಡೋದಕ್ಕೆ ಇಟ್ಕೊಂಡೇವಿ. ಆಮೇಲೆ ಮನಿಗೋಸ್ಕರನ ಅದೇ ಕಂತಕ್ ತಗೊಂಡ್ಬಂದಿದ್ದು ಇವತ್ತು ಬೇರೆ ರೀತಿ ಆಗ್ಬಿಡ್ತು ಅಂತ. ಈಗ ನಿಮ್ಮ ಹಿಂದೆ ಅಭಿಮಾನಿಗಳು ಬರ್ತಾರೆ, ಅವರು ಬಂದ್ಬಿಟ್ಟು ನಮ್ಮ ಹೆಸರು ನೋಡಿ ಬರಲ್ಲ ಅಥವಾ ನಿಮ್ಮ ಹೆಸರು ನೋಡಿ ಬರಲ್ಲ. ಇವತ್ತು ಕುರುಕ್ಷೇತ್ರ ಒಂದು ಎತ್ತಿದೆ, ಅದ್ರ ಹಿಂದೆ ಬರೋರು ತುಂಬಾ ಜನ. ಅದ್ರ ಹಿಂದೆನೆ ಈಗ ಸಂತೋಷಣ್ಣ, ಈಗ ಅವ್ರು ಹೇಳ್ತಾರೆ ಸಂತೋಷಣ್ಣ ಅಂದ್ರೆ ಅಲ್ಲಿ ಕುರುಕ್ಷೇತ್ರ ನಮ್ಮನ್ನ ಪರಿಚಯ ಮಾಡ್ಕೊಟ್ಟಿರತ್ತೆ. ಈಗ ನನಗೂ ಯಾರೋ ಒಬ್ರು ಇದನ್ನ ವಿಡಿಯೋ ನೋಡಿದಾಗ ಸ್ವರಾಜ್ ಅಂತ ಕೂಗಿದಾಗ ಅಲ್ಲಿ ಕುರುಕ್ಷೇತ್ರ ವಿಡಿಯೋನವ್ರು ನೋಡಿರ್ತಾರೆ. ಆ ಉದ್ದೇಶಕ್ಕೆ ಅದರಿಂದ ನಾವು ಪರಿಚಯ ಆಗಿರ್ತೀವಿ. ಈಗ ಅದ್ರ ಹೆಸರು ಅಲ್ಲದೆ ಈಗ ನಿಮ್ಮ ಹೆಸರನ್ನ ಅದು ಎಲ್ಲೋ ತಗೊಂಡೋಗಿದೆ, ಎಲ್ಲೋ ಒಂದ್ ಹತ್ರ ಅಖಾಡಕ್ಕೆ ಹೋದಾಗ ಅಥವಾ ಎಲ್ಲೋ ಹೋದಾಗ ಇವರು ಕುರುಕ್ಷೇತ್ರ ಮಾಲೀಕರು ಅಥವಾ ಕುರುಕ್ಷೇತ್ರದವರು ಅಂತ ಮಾತಾಡಿಸಿದಾಗ ಅವರಿಗೆ, ಯಾಕೆಂದ್ರೆ ನಿಮ್ಮ ಹೆಸರು ಬೆಳ್ಸಕ್ಕೆ ಅವ್ರು ಕಾರಣ ಆಗಿರ್ತಾರೆ, ಅವರಿಗೆ ಏನೋ ಒಂದು ಹೇಳ್ಬೇಕು ಅನ್ಕೊಂಡ್ರೆ ಏನ್ ಹೇಳ್ತಾರೆ? ಈಗ ಇಲ್ಲಿ ಕುಂತಿರೋರು ಆಗಿರ್ಬೋದು, ಈ ವಿಡಿಯೋ ನೋಡ್ತಿರೋರು ಆಗಿರ್ಬೋದು, ಅಥವಾ ಬೇರೆ ಕಡೆ ಅಖಾಡದಲ್ಲಿ ನಿಮ್ಮ ಅಭಿಮಾನಿಗಳು ಒಂದು ವಿಡಿಯೋಗ್ರಾಫರ್ ಒಂದು ನಂಬರ್ ಹಾಕೊಂಡಿರ್ತಾರೆ, 115. ಅನಿಲ್ ಕುರುಕ್ಷೇತ್ರ 115 ಹಾಕಿದ್ದಾನೆ. ಅದೇ ಆಮೇಲೆ ಅರುಣ್ ಕುರುಕ್ಷೇತ್ರ 115 ಹಾಕಿದ್ದಾನೆ. ಹಾಗೆ ಅದು ಬೆಳೆಸಿದ್ದು ನಾವೇನು ಬೆಳೆಸಿಲ್ಲ. ಅದು ಮಾಡಿ ಹಬ್ಬ ಮಾಡಿ ಅದನ್ನು ಉಂಡು ಅದೇ ಹಬ್ಬ ಮಾಡಿ ನಾವು ಮಾಡಿದ್ದೇವೆ, ಹಬ್ಬ ಅಷ್ಟೇ ಮಾಡಿಸಿದ್ದೇವೆ. ಅದು ಮಾಡಿ ಹಬ್ಬವನ್ನ ಬೆಳೆಸಿದ್ದು ನಾವು, ಅದಕ್ಕೆ ಚಿರಋಣಿ ಆಗಿರ್ತೇವೆ ಅಂತ. ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ ಸರ್? ಯಾಕೆಂದ್ರೆ ಅವರು ನಿಮ್ಮ ಹಿಂದೆ ಬರ್ತಿದ್ದಾರೆ ಇವತ್ತು, ಯಾಕೆಂದ್ರೆ ಅವ್ರ ಕಡೆಯಿಂದನೇ ಇವತ್ತು ಇಷ್ಟು ಹೆಸರು ಮಾಡಕ್ ಆಗಿರೋದು. ಯಾಕೆಂದ್ರೆ ಒಬ್ಬ ಜೈ ಅಂದಾಗ್ಲೆ ನಾವು ಕಟ್ಟಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ. ಅವ್ರಿಗೆ ಏನೋ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಈಗ ನನ್ನ ಮುಖ ನೋಡಿ ಬರೋದಿಲ್ಲ, ನಮ್ಮ ಅಣ್ಣನ ಮುಖ ನೋಡಿ ಬರಲ್ಲ, ಯಾರ ಮುಖ ನೋಡಿ ಬರಲ್ಲ. ಆ ಬಸವಣ್ಣಗೆ ಬೆಲೆ ಕೊಟ್ಟು ಬರುತ್ತಾರೆ, ಅದಕ್ಕೆ ಹಬ್ಬ ನೋಡಿ ಅದರ ಅಭಿಮಾನಿ ಆಗಿ ಬರುತ್ತಾರೆ ಅಂತ. ನಮ್ಮಿಂದ ಬರೋದು ಬೇಡ, ಈಗ ರೀಸೆಂಟ್ ಆಗಿ ಮೊನ್ನೆ ಒಂದು ಅಖಾಡದಲ್ಲಿ ಬಿತ್ತು ಹೋರಿ, ನಾನು ನೋಡ್ದೆ. ಪ್ರತಿಯೊಬ್ರು ಅಂದ್ರೆ ತುಂಬಾ ಜನ ಅದನ್ನ ಸ್ಟೇಟಸ್ ಸ್ಟೋರಿಗಳಿಗೆ ಎಲ್ಲ ಕಡೆ ಹಾಕೊಂಡಿದ್ರು. ಅಂದ್ರೆ ದೊಡ್ಡ ಹೋರಿ ಮಾಲೀಕರು ಅಂದ್ರೆ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದಾರೆ, ಅವರು ಕೂಡ ಹಾಕೊಂಡಿದ್ರು ಕೆಲವೊಬ್ರು, ಹಿಂಗ್ ಹೋರಿ ಬಿದ್ದಿದೆ ಆ ತರ ಅಂತ.
ಈಗ ಆ ಹೋರಿ ಮೇಲೆ ಎಷ್ಟು ಒಂದು ಪ್ರೀತಿ ನಂಬಿಕೆ ಇಟ್ಟಿದ್ದಾರೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಏನಾಯ್ತು ಅಂತ ಏನಾದ್ರು ಹೇಳ್ಬೋದು? ಯಾಕೆಂದ್ರೆ ವಿಡಿಯೋನ ಕೇವಲ ಹಾವೇರಿ ಆಗಿರ್ಲಿ, ಶಿವಮೊಗ್ಗ, ಶಿಕಾರಿಪುರದವ್ರು ನೋಡ್ತಿಲ್ಲ, ವಿಡಿಯೋನ ಬೆಂಗಳೂರು, ತಮಿಳ್ನಾಡು ಕಡೆ ಎಲ್ಲ ನೋಡ್ತಿದ್ದಾರೆ ವಿಡಿಯೋನ. ಯಾಕೆಂದ್ರೆ ನನಗೆ ತಮಿಳ್ನಾಡು ಕಡೆಯಿಂದನೂ ಕಾಲ್ಸ್ಗಳೆಲ್ಲ ಬರ್ತಾ ಇರ್ತವೆ. ಏನೋ ಒಂದು ಆಗಿದೆ, ಯಾಕೆಂದ್ರೆ ವಿಡಿಯೋ ನೋಡಿರ್ತಾರ ಅವರು. ಏನಾಗಿತ್ತು ಅಂತ ನಿಮ್ಮಿಂದ ಒಂದು ಹೋಗ್ಬೋದಾ? ಶಿಕಾರಿಪುರದಲ್ಲಿ ಒಂದೇ ಹಬ್ಬ ಅವರು ಲಕ್ಷಾಧಿಪತಿ ಅಂತ ಗ್ರೂಪ್ ಇದೆ, ಅಲ್ಲಿ ಹೋರಿ ಮಾಲೀಕರು. ಅವರು ಕೊನೆ ಹಬ್ಬ ಅಂದು ಅವರು ಕರೆಸಿದ್ರು. 1ನೇ ರೌಂಡು 2ನೇ ರೌಂಡು ಹೋಯ್ತು. ಸ್ಪೀಡ್ ತುಂಬಾ ಇತ್ತು. 1 ತಿಂಗಳಾಗಿತ್ತು ಶಿಗ್ಗಾಂವಲ್ಲಿ ಬಂಪರ್ ಹೊಡೆದ ಮೇಲೆ ಎಲ್ಲಿ ಹಬ್ಬಕ್ಕೆ ಹಾಕಿದ್ದಿಲ್ಲ. ಅಲ್ಲಿಂದ 1 ತಿಂಗಳ ಗ್ಯಾಪ್ ಅಲ್ಲಿ ಇತ್ತು. ಹೋರಿ ಏನು ಯಾವುದು ಕೆಲಸ ಮಾಡಲಿಲ್ಲ, ರೆಸ್ಟ್ ಇತ್ತು ಫುಲ್. ಅದರ 1ನೇ ರೌಂಡು 2ನೇ ರೌಂಡು ಭಯಂಕರ ಸ್ಪೀಡ್ ಇತ್ತು. 3ನೇ ರೌಂಡು ಬಿಟ್ಟಾಗ ಸ್ಪೀಡ್ ನಲ್ಲಿ ಒಬ್ಬನ ತನ್ನ ಕಾಲು ಚಾಸ್ತತಿ, ಫುಲ್ ಕಾಲು ಮಕ್ಕ ಮಟನು ಚಾಸ್ತತಿ. ಅದ್ರ ಕಾಲ್ ತಳಗ ಒಬ್ಬನೇ ಚಾಚಾಕ್ ಆಗ್ಲಿದೆ ಸ್ಪೀಡ್ ಅಲ್ಲಿ ಜರಿದು ಅದ ಬಾಯಿ ಉಚ್ಚಿತ್ತು. ಈಗ ಸರಿಯಾಗಿದೆ. ಅದೇ ಕೆಲವೊಂದು ವಿಡಿಯೋಸ್ ನೋಡಿದ್ವಿ, ಯಾಕೆಂದ್ರೆ ಶಿಕಾರಿಪುರದ ಅವರೇ ಬಂದ್ಬಿಟ್ಟು ಬಹುಮಾನ ಅವರೇ ಬಂದು ಅದೇ ನಿಮ್ ಹೋರಿ ಅವತ್ತೆ ಬೀಳಿಲ್ಲ ಅಂದಿದ್ರೆ ಇನ್ನೊಂದ್ ರೌಂಡ್ ಬಿಡ್ತಿದ್ವಿ ನಾವು. 4 ರೌಂಡ್ ಆಗುತ್ತೆ, ಬಂಪರ್ ಕಾಯಂ ಇತ್ತು ಅಂತ ಹೇಳಿ ಹೋದ್ರು ಅವ್ರು. ಅವರೇ ಕರೆಸಿದ್ರು ಅಂತ ಅಲ್ಲ, ಅವರು ಇಲ್ಲಿ ಮಠ ಬಂದು ಅವರ ಧನ ಸಹಾಯವನ್ನು ಹಾಗೂ ಒಂದು ಬೆಳ್ಳಿ ಗದೆ ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ನಾವು ಚಿನ್ನಋಣಿಯಾಗಿರ್ತೇವೆ ಅಂತ ಅವ್ರಿಗೂ ಹೇಳಿದ್ದೇವೆ, ಈಗೂ ಹೇಳ್ತೇವೆ ಈ ಮೂಲಕನ. ಆಮೇಲೆ ಎಲ್ಲಾ ಹೋರಿ ಮಾಲೀಕರು ಪ್ರತಿಯೊಬ್ರು ಅಭಿಮಾನಿಗಳು ಆಗ್ಲಿ, ಫೋಟೋಗ್ರಾಫರ್ ಆಗ್ಲಿ, ಎಲ್ಲರೂ ಫೋನ್ ಮಾಡಿ ಆರಾಮಾಗಿದೆ ಈಗಿನವರೆಗೂ ಕೇಳ್ತಿದ್ದಾರೆ, ಆರಾಮಾಗಿದೆ ಅಣ್ಣ, ಸಂಡೇ ಬರ್ತೇನೆ ಅಣ್ಣ, ಇರ್ತೀರ ಇಲ್ಲಣ್ಣ, ಹೋರಿ ಆರಾಮಾಗಿದೆ ಇಲ್ಲಣ್ಣ, ಈಗ ಹೆಂಗಣ್ಣ ಶಿವಮೊಗ್ಗ ಕರ್ಕೊಂಡು ಹೋಗ್ರಿ ಎಲ್ಲ ಫೋನ್ ಮಾಡಿ. ಹೋರಿ ಮಾಲೀಕರು ಒಬ್ಬೊಬ್ರು ದೊಡ್ಡದ್ದು ಹೋರಿ ಮಾಲೀಕರೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ಬಂದು ಹೋಗಿದ್ದಾರೆ. ಒಬ್ರು ಎಲ್ಲ ಭೇಟಿಯಾಗಿ ಹೋಗಿದ್ದಾರೆ, ಇಲ್ಲಿ ಕರ್ಕೊಂಡು ಹೋಗೋಣ ಸಜೆಷನ್ ಎಲ್ಲರೂ ಕೊಟ್ಟಿದ್ದಾರೆ. ಈಗ ಇಷ್ಟು ಹಬ್ಬ ಮಾಡ್ಕೊಂಡ್ ಬಂದಿದೆ, ಎತ್ತು ಚಿಕ್ಕದಿಲ್ಲ. ನಾವು ನಮ್ಮ ಪಕ್ಕ ಬಂದ್ಕೊಂಡ್ರು ಹೆಚ್ಚು ಕಮ್ಮಿ ನಮ್ಮ ಹೈಟಿಗೆ ಬರುತ್ತೆ ಎತ್ತು. ಈಗ ಈ ಟ್ರೆಂಡಿಂಗ್ ಅಲ್ಲಿರೋದು ಪಿ ಎತ್ತುಗಳು. ಓಕೆನಾ, ನಾನು ಇದನ್ನ ನೀವು ಹೇಗೆ ತಿಳ್ಕೊತೀರಾ ಹಾಗೆ ವಿಡಿಯೋ ಬರೋದು. ಯಾಕೆ ನಿಮ್ಗೆ ಯಾವಾಗೂ ನಾವು ಪಿಗೆ ಪ್ರಿಫರ್ ಮಾಡಬೇಕು ಅಂತ ಯಾವಾಗೂ ಅನ್ಸಿಲ್ವಾ? ಇದನ್ನ 4-5 ವರ್ಷ 2 ವರ್ಷ ಹಬ್ಬ ಬಕ್ಕದಲ್ಲೇ ಬಿಟ್ಟಿವಿ. ಬಕ್ಕದಲ್ಲೇ ಬಿಟ್ಟು ಪಿ ಹೊರ್ಸೋಣ ಅಂತ ಎಲ್ಲ ಅಭಿಮಾನಿಗಳಿಂದ ಒಂದು ನಮ್ಮ ಅಣ್ಣಾರು ಒಬ್ರು ಬಸಣ್ಣ ಅಂತ ಚಟ್ ಮಾಡ್ಸ್ಕೊಂಬಂದ್ರು. ಮಾಡ್ತಾ ಹೋದಂಗೆ ಒಂದು ಬಸಾಪುರ ಹಬ್ಬದಲ್ಲಿ ಹಾಕಿದ್ವಿ. ಹಾಕಿದ್ದಾಗ ಒಂದು ಟ್ರಾಲಿ ಎತ್ತಿ ಕೊಂಬು ಅದು ಲೂಸ್ ಆಗಿ ಸ್ವಲ್ಪ ಹೊಡ್ಕೊಂಡು ಪೆಟ್ಟಾಗಿ ಅದು ಕೊಂಬು ಲೂಸ್ ಆಗಿತ್ತು. ಅವಾಗಿಂದ ಬೇಡ, ಸುಮ್ನೆ ಮನೆಯಲ್ಲಿ ಕಮ್ತಕ್ಕೂ ಬೇಕಲ್ಲ, ಸುಮ್ನೆ ಯಾಕೆ ರಿಸ್ಕ್ ಪಿಯಲ್ಲಿ, ಸುಮ್ನೆ ಎಲ್ಲರಿಗೂ ಈಗ ಹೋರಿ ಹಿಡ್ತಗಾರರಿಗೂ ಎಲ್ಲರಿಗೂ ಇದನ್ನ ಕೇಳ್ಕೊಂತ ಹೋಗ್ಬೇಕು, ಸುಮ್ನೆ ಸಲಾಮ್ ಯಾಕೆ ಹೊಡೆಯೋಣ, ಇದು ಸೆಡ್ ಹೊಡೆದು ಹಬ್ಬ ಮಾಡ್ಬೋದು ಅಂತ ನಾವು. ಇದು ಬಕ್ಕ ಇದ್ರೆ ಪಿ ಇದ್ರೆ ಸುಮ್ನೆ ಆಕ್ಷನ್ ಮಾಡ್ತೇವೆ, ಸಿಟ್ಟು ಭಾಳ. ಆಮೇಲೆ ಸ್ವಲ್ಪ ಆಕ್ಷನ್ ಅಲ್ಲಿ ಸಿಟ್ಟಲ್ಲಿ ಇರುತ್ತೆ, ಹೋರಿ ಅನಾಹುತ ಇದೆ. ಮನುಷ್ಯರಿಗೆ ಇಲ್ಲಿವರೆಗೂ ಯಾವ ಹುಡುಗರಿಗೆ ಏನು ಮಾಡಿಲ್ಲ, ತಾನೇ ಅನಾಹುತ ಮಾಡ್ಕೊಂಡಿದ್ದೆ. ಮೂರು ಅನಾಹುತ ಮಾಡ್ಕೊಂಡಿದ್ದೆ, ತಾನೇ ಅನಾಹುತ ಮಾಡ್ಕೊಂಡ್ ಕೊಂಬು ಒಂದ್ಸಲ 3 ಎಳವಟ್ಟಿಯಲ್ಲಿ 3 ಪಲ್ಟಿಯಾಗಿ ಬಿದ್ದಿದೆ. ಈಗ ಮೊನ್ನೆ ಶಿಕಾರಿಪುರದಲ್ಲಿ ಹಂಗ ಆಯ್ತು, ತಾನಾಗೆ ಎದ್ದು ಬಂದು ಹೊರಗಡೆ ನಿಲ್ತು. ಹೌದಾ, ಈಗ ಸುಮ್ನೆ ಪಿಯಲ್ಲಿ ಸುಮ್ನೆ ಹಂಪಾಟ, ಆಮೇಲೆ ಹೋರಿ ಹಿಡಿತಗಾರರಿಗೆ ಎಲ್ಲರಿಗೂ ಸಲಾಮ್ ಹೊಡಿಬೇಕು, ಯಾವ್ದು ಬೇಡ. ಬಕ್ಕಾದಲ್ಲಿ ಸೆಡ್ ಹೊಡೆದು ಯಾರಿಗೂ ಸಲಾಮ್ ಹೊಳ್ಳಂಗ ಹಬ್ಬ ಮಾಡ್ಬೋದಲ್ಲ, ಆ ತರ ಈ ತರ ಮಾಡಿದ್ದೇವೆ. ಇನ್ನೂ ಗಟ್ಟಿ ಆಗಿರ್ತದಲ್ಲ ಹೋರಿ, ಪಿ ಎಲ್ಲ ಹಾಳಾಗುತ್ತೆ, ಅದಕ್ಕೆ ಈ ತರ ಮಾಡಲು ಬಕ್ಕಲ್ಲೇ ಬಿಡ್ತೇವೆ. ಈಗ ಇಷ್ಟ ಹಬ್ಬ ಮಾಡ್ಕೊಂಡ್ ಬಂದಿದ್ದೀರಾ, ಯಾರೇ ಆಗ್ಲಿ, ಈಗ ನಮ್ಮ ಮನೇಲಿ ಯಾರೋ ಚಿಕ್ಕ ಹುಡುಗ ಯಾರೋ ಇದ್ರು, ಅವ್ನು ಎಷ್ಟೇ ತುಂಟಾಟ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಬೈತೀವಿ, ಯಾಕಾರ ಹುಟ್ಟಲ್ಲಿ ಮರೆ ಇದು ಅಂತ ಈ ತರ ಬೈಯೋದು ಇದೆ. ಅದು ನಾವು ಹೇಳ್ಬೇಕು ಅಂತ ಅನ್ಸಲ್ಲ, ಬಟ್ ಆದ್ರೂ ಎಲ್ಲೋ ಒಂದ್ ಹತ್ರ ಹೇಳಿರ್ತೀವಿ ಅವ್ರು ಮಾಡೋ ಇದು ನೋಡಿ. ಈ ಜರ್ನಿಲಿ 8 ವರ್ಷದ ಜರ್ನಿಲಿ ಯಾವಾಗಾದ್ರೂ ನಿಮಗೆ ಕುರುಕ್ಷೇತ್ರ ನನಗೆ ಬೇಡದಾಗಿತ್ತು ಅನ್ನೋ ಒಂದು ಸಣ್ಣ 5 ನಿಮಿಷ ಬಂದೋಗಿರ್ಲಿ, ಅದು ಕ್ಷಣ ಬೇಡದಾಗಿತ್ತು ಅಂತ ಯಾವಾಗಾದ್ರೂ ಅನ್ಸಿ? ಮನಸ್ಸಿನಲ್ಲಿ ಅಭಿಮಾನಿಗಳಲ್ಲ, ಯಾರ ಮನಸ್ಸಿನಲ್ಲಿ ಬರೋಲ್ಲ, ಮಾಲೀಕರು ಮನಸ್ಸಲ್ಲಿ ಬರೋದಿಲ್ಲ, ಎಲ್ಲಿಯೂ ಬರುವುದಿಲ್ಲ. ಅದು ಮನಸ್ಸಲ್ಲೇ ಬರುವುದಿಲ್ಲ ಅದು. ಇದೇ ತರ ಇನ್ನೊಂದು ಈಗ ಕ್ವಶನ್ ಏನು ಅಂದ್ರೆ, ಈಗ ಇದೇ 8 ವರ್ಷ ಜರ್ನಿಲಿ ನಾನು ಮರೆಯೋಕೆ ಆಗಲ್ಲ ಅನ್ನೋ ಪದನ ಕುರುಕ್ಷೇತ್ರನ ಬಗ್ಗೆ ಯಾರಾದ್ರೂ ಹೇಳಿದ್ದಾರೆ ಅಂದ್ರೆ ಏನ್ ಹೇಳಿರ್ಬೋದು, ಯಾರು ಹೇಳಿರ್ಬೋದು? ಒಳ್ಳೆ ರೀತಿಯಿಂದ ನಾನು ಮರೆಯೋಕೆ ಆಗಲ್ಲ ಅಂತ ಪದನ
ಅವ್ರು ಅಷ್ಟು ಹೇಳಿದ್ರು ನನಗೆ ಕುರುಕ್ಷೇತ್ರ ಬಗ್ಗೆ ಅಂದ್ರೆ ಕಟ್ಟಿದ್ರೆ ಇಂಥ ಹೋರಿ ಕಟ್ಬೇಕಪ್ಪ ಕುರುಕ್ಷೇತ್ರ ಹೋರಿ ಅಂತದ್ ಹೇಳಿದ್ದಾರೆ. ಆಮೇಲೆ ಇಂಥ ಮಾಲೀಕರು ನಿಯತ್ತಿನ ಮಾಲೀಕರು, ಆಮೇಲೆ ಹೋರಿ ಇಂಥ ಹೋರಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ದೀರಪ್ಪ ಅಂತ ಹೇಳಿದ್ದಾರೆ. ಎಲ್ಲಾ ಹೋರಿ ಮಾಲೀಕರು. ಒಂದು ಊರ್ ಹೆಸರು ಬೆಳೆದಿದೆ. ಈ ಹೆಸರು ಬೆಳೆಯೋದಕ್ಕೆ ಅದೇ ಕಾರಣ. ಅಂತ ಹೋರಿ ಇದ್ರೆ ಸಾಕು, ಒಂದು ಊರ್ ಹೆಸರು ಬೆಳೀತೆ, ಒಂದು ಮನೆ ಅಭಿಮಾನಿಗಳು, ಸಾಕಷ್ಟು ಅಭಿಮಾನಿಗಳು ಬೆಳೀತಾರೆ. ಹಂಗಾಗಿ ಎಮ್ನೂರ ಎಲ್ಲಿ ಅಂತ ಗೊತ್ತಿರ್ಲಿಲ್ಲ. ಹೌದೌದು, ಖಂಡಿತ ಬಂದ್ಮೇಲೆ ಗೊತ್ತಾಗಿದೆ ಎಮ್ಮಿಗ್ನೂರ್ ಎಲ್ಲ ಐತಿ ಅಂತ. ಅದೇ ಮೇನ್. ಹೌದೌದು, ಖಂಡಿತ. ಯಾಕೆಂದ್ರೆ ಹೋರಿಗಳು ತನ್ನ ಹೆಸರು ಬೆಳೆಸ್ಕೊಂಡು ಊರ ಹೆಸರು, ಮನೆ ಹೆಸರು ಪ್ರತಿಯೊಂದನ್ನು ಬೆಳೆಸ್ಕೊಂಡು ಹೋಗ್ತಿದಾವೆ. ಈಗ ಬ್ರದರ್ ನಾನು ನೆಗೆಟಿವ್ ಬರ್ತೀನಿ. ಯಾರು ತಪ್ಪು ತಿಳ್ಕೊಬೇಡಿ, ಕಾರಣ ಇಷ್ಟೇ, ನನ್ನ ಪೇಜಲ್ಲಿ ನಾನು ಬರೀ ಪಾಸಿಟಿವ್ ಕೊಡಲ್ಲ. ಏಕೆಂದ್ರೆ ಪಾಸಿಟಿವ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಹೋರಿಗೆ ನೀವು ಬರೀ ಬಕೆಟ್ ಹಿಡ್ಕೊಂಡು ಹೋಗ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದೇ ಕಾರಣಕ್ಕೆ ನನ್ನ ಪೇಜ್ಗಳಲ್ಲಿ ಇದುವರೆಗೂ ಯಾರು ನೆಗೆಟಿವ್ ಹೇಳಲ್ಲ. ಏಕೆಂದ್ರೆ ಪ್ರತಿಯೊಂದನ್ನು ಕೇಳಿರ್ತೀನಿ ಅನ್ನೋ ಒಂದು ಕಾರಣಕ್ಕೆ. ನೆಗೆಟಿವ್ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ಮನೆಗಿದ್ದಾಗ, ನಿಮ್ಮ ಹೋರಿಗೆ ಅಥವಾ ನಿಮ್ಮ ಹೆಸರಿಗೆ ಧಕ್ಕೆ ಆಗೋಂಗ್ ನಾನು ಕೇಳಿದ್ರು ವಿಡಿಯೋದಲ್ಲಿ ಹಾಕಿರಲ್ಲ. ಅದನ್ನ ಹೇಳ್ತೀನಿ. ನಿಮ್ಮ ಹೋರಿ ಬಗ್ಗೆ ನೆಗೆಟಿವ್ ಯಾರಾದ್ರೂ ಇದುವರೆಗೂ ಮಾತಾಡಿರೋರು ಇದಾರ ಅಥವಾ ಏನ್ ಮಾತಾಡಿರ್ಬೋದು ನಿಮಗೆ? ಏಕೆಂದ್ರೆ ಪ್ರೀತಿಯಿಂದ ಸಾಕಿರ್ತೀರ. 5 ಜನ ಅಂತ ಹೇಳಿದ್ರಿ, 5 ಜನನು ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರ, ಮನೆ ಮಗನ್ ತರ ಸಾಕಿರ್ತೀರ. ಯಾರೋ ಒಂದು ನೆಗೆಟಿವ್ ಹೇಳಿದಾಗ ಪಾಸಿಟಿವ್ 100 ಜನ ಮಾತಾಡೋರು ಇರ್ತಾರೆ. ಅದು ನಮಗೆ ಈ ಕೈ ಗೊತ್ತಾಗಲ್ಲ. ಯಾಕೆಂದ್ರೆ ತುಂಬಾ ಜನ ಹೇಳೋರು ಪಾಸಿಟಿವ್ ಇದ್ದಾಗ ನಾವು ಅದನ್ನ ತಗೊಳಲ್ಲ. ನೆಗೆಟಿವ್ ಅಂತ ತಗೊಂಡಾಗ ಎಲ್ಲೋ ನಮ್ಗೆ ತುಂಬಾ ಹರ್ಟ್ ಆಗ್ಬಿಡ್ತದೆ, ಅಯ್ಯೋ ಹಿಂಗ ಅಂದ್ಬಿಟ್ರಲ್ಲ ಅಂತ. ಆ ತರ ಯಾವಾಗಾದ್ರೂ ಕೇಳಿದಿರ? ಅದೇ 100 ಜನ ಅಭಿಮಾನಿಗಳು ಒಳ್ಳೇದ್ ಬಯಸ್ತಾ ಇದ್ದಾರೆ, 10 ಜನ ನೀವು ಹೇಳ್ದಂಗೆ 10 ಜನ ಕೆಟ್ಟದ್ದು ಬಯಸ್ತಾ ಇದ್ದಾರೆ. ಹೌದಾ? ಇದು ಕುರುಕ್ಷೇತ್ರ ಅಂದ್ರೆ ಒಂದು ಇದು ಕೆಡ್ಸೋದಕ್ಕೂ ಇದ್ದಾರೆ. ಹೌದಾ? ಬಹುಮಾನ ಹೊಡಿಸಬಾರ್ದಪ್ಪ, ಇದನ್ನ ಹಿಡಿಸ್ಬೇಕು, ಅಮೌಂಟ್ ಕೊಟ್ಟಿದ್ದಾರೆ. ಯಾರ್ಯಾರು ಅನ್ನೋದು ಹೋರಿ ಹಿಡಿತಗಾರರು ಗೊತ್ತಿದ್ದಾರೆ. ಈ ಹೋರಿ ಟಾರ್ಗೆಟ್ ಮಾಡಿಸ್ಬೇಕಪ್ಪ, ಈ ಹೋರಿ ಇವತ್ತು ಬಂದೈತಪ್ಪ, ಈ ಹೋರಿ ಹಿಡಿಸ್ಬೇಕು, ಈ ಹೋರಿನ ಇವತ್ತು ಏನಾದ್ರೂ ಮಾಡಿ ಒಟ್ಟು ಹಿಡಿಸ್ಬೇಕು. ಎಲ್ಲ ಸ್ವಲ್ಪ ಮಂದಿನೇ ಇದ್ದಾರೆ, ಅವ್ರು ಗೊತ್ತಿದ್ದಾರೆ, ಯಾರಂತಾನು ಗೊತ್ತಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಯಾರು ಬಕೆಟ್ ಹಿಡ್ದಿಲ್ಲ ಅವ್ರಿಗೆ ಹೋಗಿ ನಾವು ಸಲಾಮ್, ನನ್ನ ಹೋರಿ ಹಿಡಿಬೇಡಪ್ಪ, ಇಷ್ಟು ಅಮೌಂಟ್ ಕೊಟ್ಟಿದ್ದಿಲ್ಲ ಅವ್ರಿಗೆ. ಯಾರು ಅನ್ನೋದು ಗೊತ್ತು ಅವ್ರಿಗೆ. ಹೋರಿ ಹಿಡಿತಗಾರರು ಒಬ್ಬೊಬ್ರು ಹೇಳಿದ್ದಾರೆ ನಮ್ಮ ಕಡೆ, ಇಷ್ಟು ಅಮೌಂಟ್ ಕೊಟ್ಟಿದ್ರಣ್ಣ ನಿಮ್ ಹೋರಿ ಹಿಡಿಬೇಕಂತಾನೆ. ಈಗವರೆಗೂ ಟಾರ್ಗೆಟ್ ಇದೆ, ಹೋರಿ ಟಾರ್ಗೆಟ್ ಅಲ್ಲೇ ಇದೆ ಹೋರಿಗೆ. ನಾವು ಸುಮ್ನೆ ಶೆಡ್ ಹೊಡ್ತಾ ಬಿಡ್ತಾ ಇದ್ದೇವೆ. ಯಾವ ಹೋರಿ ಹಿಡಿತಗಾರರಿಗೂ ಯಾರಿಗೂ ಸಲಾಮ್ ಹೊಡೆದಿಲ್ಲ, ಸಲಾಮ್ ಹೊಡೆಯಂಗಿಲ್ಲ. ಈಗ ಅದನ್ನ ಹೇಳಿದ್ರಲ್ವಾ, ಈಗ ಆ ನೆಗೆಟಿವ್ ಪರ್ಸನ್ ನಾನಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಬೇರೆಯವ್ರಿಗೆ ಬಟ್ ಮಾಡಿ ತೋರಿಸಿ ನಾನು ಹೇಳಲ್ಲ, ನಾನೇ ಅಂತ ತಿಳ್ಕೊಳ್ಳಿ. ಓಕೆನಾ? ನಾನೇನೋ ನೆಗೆಟಿವ್ ಮಾತಾಡ್ತಿದ್ದೀನಿ ನಿಮ್ ಹೋರಿ ಬಗ್ಗೆ, ಅಥವಾ ಇವತ್ ಬಿಡಿ ನಾನು ಹಿಡಿತಿದೀನಿ ಅಂತ ನಾನೇ ಹೇಳ್ತಿದ್ದೀನಿ ಅಂತ ಅಂದಾಗ ನನಗೆ ಹೇಳಿ ನೋಡೋಣ ಏನ್. ಅದಕ್ಕೆ ಓಪನ್ ಚಾಲೆಂಜ್, ಈಗ ಬಿಡ್ತೇವಿ, ಈಗ ಹಿಡೀರಿ ಅಂತಾನ ಹೇಳಿದೇವಿ. ಯಾರಿಗೂ ಸಲಾಮ್ ಹೊಡೆದಿಲ್ಲ ಅವ್ರಿಗೆ. ಹೋರಿ ಬಿಡ್ತಾ ಅವ್ರಿಗೆ ಪ್ರತಿ ಒಂದು ಹೋರಿ 5-6 ರೌಂಡ್ ಮಟನೂ ಬಿಟ್ಟಿದ್ದೇವೆ ಹೋರಿನ. ಅವರ ಇದ್ರು ಸಿಂಗಲ್ ಓಪನ್ ಆಗಿ ಸೆಂಟ್ರಿಗೆ ಬರುತ್ತೆ. ಯಾವುದೇ ಬ್ಲೇಡ್ ಕಟ್ಟಂಗಿಲ್ಲ, ಯಾವ ಕೊಂಬಿಗೆ ಇದು ಇರೋದಿಲ್ಲ, ಬ್ಲೇಡ್ ಕಟ್ತಾರ ಅಂತ ಅಂತಾರಲ್ಲ, ಆ ತರ ಯಾವುದೇ ಅನಾಹುತ ಹುಡುಗರು ಹೊಡಿತಾರಪ್ಪ ನಮ್ಮ ಹುಡುಗರು ಹಿಡಿದ ಮೇಲೆ, ಆ ತರ ಯಾರು ಇಲ್ಲ. ಹೋರಿ ಹಿಡಿಲಿ ಅಂತಾನೆ ಬಿಡ್ತೇವೆ. ಎಲ್ಲರೂ ಶೆಡ್ ಹೊಡೆದು ಅವ್ರು ಹಿಡಿಲಿಲ್ಲ ಮೇಲೆ ಅವ್ರ ಹುಡುಗರು ಅವ್ರ ಮುಂದೆ ಶೆಡ್ ಹೊಡೆದು ಬಂದಿದ್ದಾರೆ ನಮ್ಮ ಹುಡುಗರು. ಈಗ ಅದನ್ನೇ ನಾನು ಹೇಳೋದು, ಈ ಮುಂದಿನ ದಿನಗಳಲ್ಲಿ ಈಗ ಕೆಲವೊಂದಿಷ್ಟು ಜನ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ನೆಗೆಟಿವ್ ನ ಬಿಟ್ಟಾಕಿ ಅವ್ರು ಯಾವತ್ತು ಪಾಸಿಟಿವ್ ಆಗಕ್ಕಾಗಲ್ಲ. ನೆಗೆಟಿವ್ ಪಾಸಿಟಿವ್ ಅಂತಾರೆ, ಅವ್ರು ನೆಗೆಟಿವ್. ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಹೋರಿ ನೋವಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಒಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ. ಕುರುಕ್ಷೇತ್ರನ ಇನ್ನೂ ಒಂದು ಅಖಾಡದಲ್ಲಿ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅವರಿಗೆ ನೆಕ್ಸ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ ಕಡೆಯಿಂದ? ಅಥವಾ ಈ ವರ್ಷ ಮುಗೀತಾ, ನೆಕ್ಸ್ಟ್ ವರ್ಷ ಬರುತ್ತಾ? ಈಗ ಸದ್ಯ ಮುಗೀತ ಹಬ್ಬ, ದೀಪಾವಳಿ ಎಲ್ಲ ಮುಗಿದು ಈ ವರ್ಷದ್ದು ಮುಗ್ತಾ ಬಂತು. ಎಲ್ಲ ಹಬ್ಬನೂ ಇಲ್ಲ, ಆಮೇಲೆ ಬಿಸಿಲು ಮಳೆ ಎಲ್ಲ ಚಲೋ ಆಯ್ತು. ಹಾಗಾಗಿ ನೆಕ್ಸ್ಟ್ ದೀಪಾವಳಿ ಬರುತ್ತೆ. ಊರಲ್ಲಿ ಮಾಡಿ, ಕಮ್ಮನಹಳ್ಳಿಯಲ್ಲಿ ಮಾಡಿ, ನೆಕ್ಸ್ಟ್ ಒಂದು ಬಹುಮಾನ ಹಬ್ಬದಲ್ಲಿ ಅದ್ರ ಸ್ಪೀಡು ಮತ್ತೆ ಅದ್ರ ಬಾಲ
ಎತ್ತಂಗೆ ಅದು ಮತ್ತೆ ಗತ್ತಿನಲ್ಲಿ ಬರೋದು ತೋರಿಸ್ತೇವೆ ಅಂತ ನಾವು ಈ ಮೂಲಕ ಅಭಿಮಾನಿಗಳಿಗೆ ಹೇಳ್ತೇವೆ. ನನ್ನ ನೆಕ್ಸ್ಟ್ ಕ್ವಶನ್ ಬರ್ತಿತ್ತು, ಅದು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಅಂತ. ಅದಕ್ಕೆ ಅದ್ರ ಸ್ಪೀಡ್ ಮತ್ತೆ ಜಾಸ್ತಿ ಮಾಡಿ ಅದ್ರ ಗತ್ತು ಅದ್ರ ಬಾಲ ಎತ್ಕೊಂಡ್ಬರೋದು ಮತ್ತೆ ಅಭಿಮಾನಿಗಳಲ್ಲಿ ನೋಡ್ಲಿ ಅಂತಾನೆ ಮತ್ತೆ ಬರ್ತೆ. ಈಗ ಏನು ಅಂತ ಇನ್ನೊಂದು ಬಿರುದಿದೆ ನಿಮ್ಮ ಹೋರಿಗೆ, ತುಂಬಾ ಜನ ಹೇಳೋದು ಹೋರಿ ಹಬ್ಬದ ಗೊಂಬೆ ಅಂತ ಕರೀತಾರೆ. ಏನಕ್ಕೆ ಬ್ರದರ್? ಅದ ಅಂದ ಚಂದ, ಡೆಕೋರೇಷನ್, ಅದರದ್ದು ಕಲರ್ ಅದು ವೈಟ್ ಇರೋದ್ರಿಂದ, ನಾವು ಅಲಂಕಾರ ಮಾಡೋದ್ರಿಂದ ಹೋರಿ ಹಬ್ಬದ ಬಿಳಿ ಕುದುರೆ, ಗೊಂಬೆ, ಬೆಳೆ ಚಿರತೆ, ವೈಟ್ ಎಲಿಫೆಂಟ್ ಅಂತಾನು ಕರೀತಾರೆ, ಆಮೇಲೆ ಉಡಾಳ ಅಂತಾನು ಕರೀತಾರೆ ಸ್ವಲ್ಪ ಮಂದಿ. ನಾನಾ ರೀತಿಯಲ್ಲಿ ಅವ್ರವ್ರ ರೀತಿಯಲ್ಲಿ ಅವ್ರವ್ರು ಅನ್ಕೊಂಡ ರೀತಿ. ಒಬ್ರು ಉಡಾಳ ಮಾಡೋದ್ರಿಂದ ಉಡಾಳ ಅಂತಾರೆ, ಒಬ್ರು ದೈತ್ಯ ಇರೋದ್ರಿಂದ ಆನೆ ತರ ಹೋಲಿಸ್ತಾರೆ ಒಬ್ರು, ಆಮೇಲೆ ಒಬ್ರು ಬಿಳಿ ಗೊಂಬೆ ಅವ್ರ ಪ್ರೀತಿಯಿಂದ ಗೊಂಬೆ ಅಂತ ಹಾಕ್ತಾರೆ, ಡಾರ್ಲಿಂಗ್ ಅಂತ ಹಾಕ್ತಾರೆ, ಜೀವ ಅಂತ ಹಾಕ್ತಾರೆ. ನಾನಾ ರೀತಿ ಅವ್ರ ಅಭಿಮಾನಿಗಳು ಅವ್ರವ್ರ ರೀತಿ ಹಾಕ್ತಾ. ಈಗ ಆ ಹೋರಿ ಬಗ್ಗೆನೂ ಸ್ವಲ್ಪ ಹೇಳೋಣ, ಯಾಕೆಂದ್ರೆ ಇದಕ್ಕಿಂತ ಅದೇ ಜಾಸ್ತಿ ಮಾಡ್ತಿದೆ ಈಗ ನಿಂತಾಗ. ಅದು ಹಬ್ಬ ಮಾಡುತ್ತಾ ಅಥವಾ ಹೇಗೆ ಅಂತ? ಇದು ಕುರುಕ್ಷೇತ್ರ ಹಬ್ಬ ಮಾಡ್ಬೇಕಂದ್ರೆ ಈ ಹೋರಿ ಕಾರಣ. ಈ ಹೋರಿ ಬಹಳ ಉಡಾಳ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ ಸಿಂಗಲ್ ಆಗಿ ಹಬ್ಬ ಮಾಡಿದ್ವಿ. ಈಗ ಬಹಳ ಉಡಾಳತನ, ಸ್ವಲ್ಪ ಬಕ್ಕದಲ್ಲಿ ಬಿಡ್ತಲ್ಲ ಹೋರಿ, ಹೈಟ್ ಗೀಟು ಇರೋದ್ರಿಂದ 4-5 ಜನಕ್ಕೆ ಬಗ್ಗಂಗಿಲ್ಲ. ಇದು ತಳಕಿ ಇರೋದ್ರಿಂದ ನಾವು ಹಬ್ಬ ಮಾಡ್ತಾ ಇರೋದು ಇದೇ ಮುಖ್ಯವಾಗಿ ಕಾರಣ. ಇದು ಎಷ್ಟೇ ಹರಾಡಿದ್ರು ಇದು ಹಾಗೆ ಸುಮ್ನೆ ಇರುತ್ತೆ. ಅದೇ ಸಮುದ್ರ ಅಂತಾನೆ ಹೆಸರಿಟ್ಟಿದ್ದೇವೆ ನಾವು. ಸಮುದ್ರ ಎಲ್ಲದನ್ನು ಒಳ ಹಾಕೊಂಡ್ಬಿಡಪ್ಪ ಅಂತ ಅದ್ ಮಾಡೋದ್ನ. ಇದೊಂದಿದ್ರೆ ಸಾಕು, ಕುರುಕ್ಷೇತ್ರ ಹಬ್ಬ ಮಾಡ್ಬೋದು ಅಂತ ತಿಳ್ಕೊಂಡೇವೆ. ಬ್ರದರ್, ಈ ಕ್ವಶನ್ ನಾನು ಪ್ರತಿಯೊಬ್ಬರ ಹತ್ರನು ಕೇಳಿರ್ತೇನೆ. ಏನಕ್ಕೆ ಅಂದ್ರೆ ಒಂದು ಕ್ಲಿಪ್ ಬರಲಿ ಅಂತ ನಿಮ್ ಕಡೆಯಿಂದ. ಇಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಕುರುಕ್ಷೇತ್ರ ಇಬ್ರು ಇದ್ದೀರಾ. ಹೋರಿ ಹಬ್ಬನ ಇವತ್ತು ನಿಮ್ಮ ಹೆಸರನ್ನ ಎಲ್ಲೋ ತಗೊಂಡೋಗಿ ಕೊಟ್ಟಿದೆ, ಇವತ್ತು ಅದು ಹೆಸರು ಮಾಡ್ಕೊಂಡಿದೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಹೇಳಬೇಕು ಅನ್ಕೊಂಡ್ರೆ, ನಮ್ಗೆ ಯಾರಿಗೂ ಅಲ್ಲ ಅಥವಾ ಕ್ಯಾಮ್ರಾಗಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕುರುಕ್ಷೇತ್ರಗೆ ಏನೋ ಒಂದು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ? ಇದನ್ನ ಹೇಳ್ಬೇಕಾದ್ರೆ ಈಗ ಇಷ್ಟ ತನಕ ಹೇಳಿದ್ರಲ್ಲ, ನನಗೆ ಹೇಳಬೇಡಿ ಅಥವಾ ಇಲ್ಲಿರೋರ್ಗೆ ಯಾರಿಗೂ ಹೇಳಬೇಡಿ, ಅದಕ್ಕೆ ಏನೋ ಒಂದು ಹೇಳಬೇಕು. ಯಾಕೆಂದ್ರೆ ಅದು ನಿಮಗೆ ಪ್ರೀತಿ ಕೊಟ್ಟು ನೀವು ಅದು ಕೊಟ್ಟಿದ್ದೀರಾ, ಅದು ನಿಮಗೆ ಏನೋ ತಿರುಗಿಸ್ಕೊಟ್ಟಿದೆ. ಅದಕ್ಕೆ ಏನೋ ಒಂದು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ? ಅದು ನಮ್ಮ ಹೆಸರು ಮಾಡಿದೆ, ಅದು ತಕ್ಕಂಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೇವೆ. ಅದು ಇರೋದಕ್ಕೆ ನಾವು ಇಲ್ಲಿ ಬೆಳೆದಿದ್ದೇವೆ, ಹೌದಾ? ಅದಕ್ಕೆ ಎಷ್ಟು ಹೇಳಿದ್ರು ಸಾಲದು. ಅದಕ್ಕೆ ನಾವು ಸಾಯೋವರೆಗೂ ಅದ್ರ ಹೆಸರು ಅಜರಾಮವಾಗಿ ಇಡ್ತೇವೆ. ಬ್ರದರ್, ಮತ್ತೆ ಬೇರೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಈಗ ನೀವು ಹೇಳಿ ಬ್ರದರ್, ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ಅನಿಲ್ ಅಂತ ಸರ್. ಅನಿಲ್ ಕುರುಕ್ಷೇತ್ರ ಅಂತ. ನಮ್ಮ ಮನೆಯಲ್ಲಿ ಹೋರಿ ಹಬ್ಬ ಮಾಡಕ್ ಬಿಡಲ್ಲ, ಬಾಳೆ ಸ್ಟ್ರಿಕ್ ಅಂದ್ರೆ ಸ್ಟ್ರಿಕ್. ಹೋರಿ ಹಬ್ಬಕ್ಕೆ ಹೋಗ್ಬೇಡ, ಹಂಗ್ ಮಾಡ್ಬೇಡ. ನಾ ಹೋರಿ ಹಬ್ಬಕ್ಕೆ ಹೋಗ್ತಿದ್ದಿಲ್ಲ ಆಕ್ಚುಲಿ. ಈ ನಮ್ಮ ಹೋರಿ ಇರೋದ್ರಿಂದಾನೇ ನಾವು ಹೋರಿ ಹಬ್ಬಕ್ಕೆ ಹೋಗ್ತಿರೋದು. ಇದರಿಂದಾನೇ ಒಂದ್ ಸ್ವಲ್ಪ ಬೆಳೆದೀನಿ, ಮುಂದೆನೂ ಬೆಳಿತೀನಿ. ನನ್ನ ಜೀವ ಇರೋವರೆಗೂ ಅದಕ್ಕೆ ನಾ ಚಿರಋಣಿ ಆಗಿರ್ತೀನಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಬ್ರದರ್ ಕುರುಕ್ಷೇತ್ರ ಅಂದ್ರೆ ಏನು? ನಿಮ್ಮ ಪ್ರಕಾರ ಕುರುಕ್ಷೇತ್ರ ಅಂದ್ರೆ ನಮ್ಮ ಊರಿನ ಕಳಸ ಅಂತ. ನಮ್ಮೂರು ಈಗ ಇಲ್ಲೇ ಬಾಳ ಬೇಡ, ಶಿಕಾರಿಪುರಕ್ಕೆ ಹೋಗಿ ಯಮ್ನೂರ್ ಅಂದ್ರೆ ಮುಂಚೆ ಯಾರಿಗೂ ಈ ಹೋರಿ ಬರಕ್ಕಿಂತ ಮುಂಚೆ ಯಮ್ನೂರ ಯಮ್ನೂರು ಎಲ್ಲಿ ಬರ್ತೈತಿ? ಹಿರೇಕೆರೆ ಡಿಸ್ಟಿಕ್ ಹಂಗೆ ಹೇಳ್ಬೇಕಿತ್ತು ನಾವು. ಇವಾಗ ಹಂಗಲ್ಲ, ಎಲ್ಲರೂ ಹೋಗ್ಲಿ ಕರ್ನಾಟಕದಲ್ಲಿ ಯಮ್ನೂರ್ ಅಂದ್ರೆ ಕುರುಕ್ಷೇತ್ರ, ಯಮ್ನೂರ್ ಆ ರೀತಿ ಬರ್ತೈತಿ. ನಮ್ಮೂರಿಗೆ ಒಂದು ಹೆಮ್ಮೆ, ಅದಕ್ಕೋಸ್ಕರ. ಹೌದು. ನಿಮ್ಮ ಹೆಸರು? ನನ್ನ ಹೆಸರು ಶಂಕರು ಅಂತ ಸರ್. ಶಂಕರು ಅಂತ. ನಾನು ಕುರುಕ್ಷೇತ್ರ ಹೋರಿ ಮಾಲಕ. ನಾನು ನೋಡ್ಕೊಳೋದು ನಾನು ಹೆಚ್ಚಾಗಿ. ಹಬ್ಬಕ್ಕೆ ತಯಾರಿ ಮಾಡೋದು ನಾನು. ಅಪ್ಪಾಜರ 5 ಮಂದಿ ಅಣ್ಣ ತಮ್ಮಗಳು, ನಾನು ಹಿರಿಯರ ಮಗ. ನಾನು ಏನೇ ಇದ್ರು ಹುಡ್ರು ಫ್ರೆಂಡ್ಸ್ ಆತು ಎಲ್ಲ ಆತು, ಇವನು ನಮ್ಮ ಮಾವನ ಮಗ, ಇವನ ಮೇನು. ಇವನು ಇನ್ನೆಷ್ಟ ಯಾವ ಊರಿಗೆ ಹಬ್ಬಕ್ಕೆ ಹಾಕೋಣ ಅಂತಾಗೆ ಹೇಳೋದು ಇವನಿಗೆ ಹೇಳಿದ್ರೆ ನಾವೆಲ್ಲ ರೆಡಿ ಮಾಡ್ಕೊಂತಿರ್ತಾರೆ. ಇವನು ಇವರು ಬ್ಯಾಂಕ್ನಾಗ ಇರ್ತಾರ. ಅವ್ನು ಫೋನ್ ಮಾಡಿ ಹೇಳ್ತಾನ, ಇಂಥ ಹಬ್ಬಕ್ಕೆ ಹಾಕಂದ್ರಣ ಅಂತಂದು. ಅವಾಗ ನಾವು ಸರಿಯಪ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದಿನ ಹಿಂದ ಕೆಲಸ ಮುಗಿಸ್ಕೊಂಡು ಏನೋ ಗಳೆ ಇದ್ರು ಅವತ್ತ ರಂಟೆ ಹೊಡೆವಾತು ಅರ್ಲ್ ಹೊಡೆದಾತು ಏನ ಇದ್ರು ಮುಗಿಸ್ಕೊಂಡು ಹಿಂದ ದಿನ ಮರುದಿನ ಹಬ್ಬಕ್ಕೆ ತಯಾರಿ ಮಾಡ್ತೇವೆ. ಸರ್, ಒಂದು ಹಬ್ಬಕ್ಕೆ ಹಾಕಿದ್ರಿ ಅಂದ್ರೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ಸರ್?
ಒಂದ್ ಹಬ್ಬಕ್ಕೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಖರ್ಚು ಬರ್ತದೆ ಸರ್. ಏನಂತಂದ್ರ 5,000 ರೂಪಾಯಿ ನಂಬರ್, 2,500 ರೂಪಾಯಿ ಗಾಡಿ ಬಾಡಿಗೆ, ಹೂವು, ಆಮೇಲೆ ಅದ ಇದ ನಮ್ಮಿದ್ರಾಗ ಎಣ್ಣೆ ಊಟ ತಿಂಡಿ, ನಮ್ಮಿದ್ರಾಗ ಎಣ್ಣೆ ಹೊಡ್ಯಾರ ಯಾರಿಲ್ಲ. ಮೊದ್ಲ ಮಾತು ಹೇಳ್ತಾವ್ರಿ ನಾವು, ಕೊಡ್ಸೋದಿಲ್ಲ, ಗುಟ್ಕ ಏನೇನಿಲ್ಲ. ಯಾರು ಕೇಳಲ್ಲ ಅಭಿಮಾನಿಗಳು. ಬೆಳಗ್ಗೆ ಪಲಾವ್ ಮಾಡ್ಕೊಂಡು ಹೋಗ್ತಾರೆ ಮನೆಯಲ್ಲಿ. ನೋಡಿ ಹಬ್ಬ ಮಾಡಕ್ ಬಂದಿಲ್ಲ ನಾ. ಇರಿ ಈ ಡೈಲಾಗ್ ಅಮ್ಮ ಹೇಳಂತ್ರಿ, ಕೊಡ್ತೀನಿ ಮೈಕ್ ಕೊಡ್ತೀನಿ. ಈ ಡೈಲಾಗ್ ಕರೆಕ್ಟ್ ನೆನ್ಪಿಟ್ಕೊಳ್ಳ, ಡೈಲಾಗ್ ಬರಬೇಕು. ಹೇಳಿ ಹೇಳಿ. ಸಾಕಷ್ಟು ಅಭಿಮಾನಿಗಳನ್ನ ಹೊಂದೈತಿ, ಬೆಳೆಸ್ಕೊಟ್ಟತಿ. ಇವತ್ತ ಎಮ್ಮಿಗೆ ನಮ್ಮ ಮನೆ ಹೆಸರು, ಊರ ಹೆಸರು ಗೊತ್ತಾಗ್ಬೇಕಂದ್ರ ಅದ ಹೋರೇ ಕಾರಣ. ಎಲ್ಲ ಅಭಿಮಾನಿಗಳು ದಿನ 20 ಜನ ಬಂದೇ ಬರ್ತಾರಣ್ಣ ಫೋಟೋ ಹೊಡ್ಕೊಳಕ. ಬಿಚ್ ಕೊಡ್ರಣ ಅಂತಾರ ಅಭಿಮಾನಿಗಳಿಗೆ. ನಾವು ಬಿಚ್ ಕೊಡ್ತೇವಿ. ದೂರ್ಲಿಂದ ಬಂದಿರ್ತಾರ. ಹಾವೇರಿ ಈ ಕಡೆ ರಾಣೆಬೆನ್ನೂರು ಆ ಕಡೆ ಬಹಳ ದೂರ್ಲಿಂದ ಬಂದಿರ್ತಾರಣ್ಣ. ಎಲ್ಲ ಯಾರ ಬಂದ್ರೆ ಪ್ರೀತಿ ಅಭಿಮಾನಿಗಳಿಂದ ಕಳಿಸ್ತಾರೆ. ಓಕೆ ಬ್ರದರ್. ಬ್ರದರ್ ನಿಮ್ಮ ಹೆಸರು? ಸುನಿಲ್ ಅಂತ ಅಣ್ಣ. ಸುನಿಲ್ ಅಂತ. ಯಾಕೆ ಬೇಕು ಬ್ರದರ್ ಕುರುಕ್ಷೇತ್ರ? ಅಣ್ಣ ಇದು ಏನೋ ಗೊತ್ತಿಲ್ಲ, ಊರಲ್ಲಿ ಸ್ವಲ್ಪ ಹೆಸರಾಗಿದೆ, ಮತ್ತೆ ಕರ್ನಾಟಕದಲ್ಲಿ ಹೆಸರಾಗಿದೆ. ನಮ್ಮ ಊರಲ್ಲಿ ಇಂಥ ಊರಿಗೆ ನಮಗೆ ಸಿಗ್ತದೆ. ನಮ್ಮ ಮನೆಯಲ್ಲ ಐತಿ, ಅದ ನಮ್ಮ ಹೆಮ್ಮೆ. ಅಲ್ಲ, ಕುರುಕ್ಷೇತ್ರ ನಿಮ್ಮ ಮನೇಲಿ ಐತೆ, ಹೆಸರು ಮಾಡಿದೆ. ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕುರುಕ್ಷೇತ್ರ ಇಂದ? ಎಷ್ಟೇಟ್ ಎಲ್ಲ ಮುಗ್ದೈತನ. ಎಲ್ಲರಿಗೂ ಏನೇನ್ ತೋರ್ಸ್ಬೇಕು, ಎಲ್ಲರಿಗೂ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಮುಗಿಸೈತನ. ಸಾಕಣ, ಈಗ ನಮ್ ಖುಷಿ ಹಬ್ಬ ಮಾಡ್ರಿ ಸಾಕಣ. ಆಮ್ಯಾಕಣ ಹೇಳ್ತಾನಿ, ಈಗ ಒಬ್ಬೊಬ್ರು ಮಾಲೀಕರು ದುಡ್ಡು ಕೊಟ್ಟು ಎಲ್ಲ ಹಬ್ಬ ಮಾಡ್ತಾರಣ್ಣ, ಜನ ಕರ್ಸಿ. ಇದು ಹಂಗಂಗಿಲ್ಲಣ್ಣ. ಇದು ಮಾಲೀಕರದ್ದು ದುಡ್ಡು ನೋಡಿ ಹಬ್ಬ ಮಾಡಕ್ ಬಂದಿಲ್ಲಣ್ಣ. ಎಲ್ಲ ಇದು ಹೋರಿ ಹಬ್ಬ ನೋಡಿ ಹಬ್ಬ ಮಾಡ್ತಾರಣ್ಣ ಹುಡುಗರೆಲ್ಲ. ಆಗಲೇ ಒಂದೇನೋ ಒಂದು ಹೇಳಿದ್ರಿ, ಆ ತರ ಬರ್ಲಿಲ್ಲ. ಜೇಬ್ ನೋಡಿ ಅಣ್ಣ, ಮಾಲೀಕರ ಜೇಬ್ ನೋಡಿ ಹಬ್ಬ ಮಾಡಕತ್ತಿಲ್ಲಣ್ಣ. ಹೋರಿ ಹಬ್ಬ ನೋಡಿ ಹಬ್ಬ ಮಾಡಕತ್ತವಣ್ಣ ಹುಡುಗರು. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ ಅಣ್ಣ. ಅರುಣ್ ಅಂತ. ಕುರುಕ್ಷೇತ್ರ ಬಗ್ಗೆ ಒಂದೇ ಲೈನಲ್ಲಿ ಏನೋ ಒಂದು ಹೇಳ್ತೀನಿ ಅಂದ್ರೆ ಏನು? ಏನಿಲ್ಲ ಅಣ್ಣ, ಒಂದು ನಮ್ನಿ ಅಂದ್ರೆ ನಮಗೆ ದೇವ್ರ ಇದ್ದಂಗಣ ಅದು. ಅಂದ್ರಣ ಅದ್ರ ಮ್ಯಾಲ ಭಾಳ ಇದು ಇಟ್ಕೊಂಡ ನಾವು ಕಾಜಿ. ಅಂದ್ರಣ ಯಾವ್ದು ಹಬ್ಬಕ್ಕೆ ಹಾಕ್ಲಿ ಬೆಳಗ್ಗೆ 4 ಗಂಟೆಗೆ ಬರ್ತಾನ ಇದು. ಅಂದ್ರೆ ಈ ಊರಿಗೆ ಹೋಗಿತ್ತು ಅಂದ್ರೆ ಮಾತ್ರ ಹೋಗು, ಬೇರೆ ಯಾವಕ್ಕೂ ಇಲ್ಲ, ಬರೀ ಈ ಊರಿಗೆ ಹೋದ್ರಷ್ಟೇ. ಅದೆಂತ ಕೆಲಸ ಇದ್ರು ಹೋಗ್ತಾವಣ. ನೀವು ಕುರುಕ್ಷೇತ್ರಗೂ ನಿಮಗೂ ಏನೋ ಒಂದು ಸಂಬಂಧ ಬೆಳೆದಿರುತ್ತೆ. ಆ ಸಂಬಂಧ ಏನು? ಏನಿಲ್ಲಣ್ಣ, ಅದ್ರ ಹಬ್ಬ ನೋಡಿ ಅಣ್ಣ ಚಾನ್ಸ್ ಆದಂಗ ಬಿಟ್ಟಿವಣ. ಎಲ್ಲರೂ ಆಗ್ತಾ ಇದ್ರಣ, ನಾವು ಆಗ್ದಿವಿ ಅಣ್ಣ. ಅವಾಗಿಂತ್ರ ಊರಿಗೆ ಕೊಟ್ಟಾಗ ಬಂದೋಣ. ಅದ್ರಾಗ ಒಂದ್ ಸ್ವಲ್ಪ ಹೆಸರು ಎಲ್ಲ ಮಾಡಿದೋಣ. ಈಗ ಅದ್ರ ಜೊತೆಗೆ ಹೆಸರು ಮಾಡ್ಕೊಂಡಿದ್ದೀರಾ. ಕುರುಕ್ಷೇತ್ರನ ಇನ್ನು ಎಷ್ಟು ದಿನ ಮೆರೆಸ್ತೀರಾ, ಅದ್ರ ಜೊತೆ ಕುಣಿತೀರಾ ಅಂತ? ಮಾಲೀಕರು ಹೇಳಿದ್ದು ಡಿಫ್ರೆಂಟ್ ಆಗುತ್ತೆ, ಒಬ್ಬ ಅಭಿಮಾನಿ ಹೇಳೋದು ಡಿಫ್ರೆಂಟ್ ಆಗುತ್ತೆ. ಅದಕ್ಕೆ ಎಲ್ಲಣ್ಣ ಅದು ಇರೋ ಮಟ್ಟನ ಅದ್ರ ಕೊಟ್ಟಾಗ ಇರೋದಣ್ಣ. ಈಗ ನಾಳೆ ಕುರುಕ್ಷೇತ್ರಗಿಂತ ಯಾವುದೋ ಒಂದು ಬಂತು ಅಂತ ತಿಳ್ಕೊಳ್ಳಿ. ನಾನು ಹೇಳ್ತಿರೋದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಯಾವುದೋ ಒಂದು ಬಂತು, ಇದೇ ತರ ಇದೆ, ಸೇಮ್ ಟು ಸೇಮ್. ಪಕ್ಕದಲ್ಲಿ ನಿಂತ್ರೆ ಕುರುಕ್ಷೇತ್ರ ಯಾವ್ದು ಅಂತ ಗೊತ್ತಾಗಲ್ಲ. ಇದೇ ತರ ಇದೆ, ಅದು ಹಿಂಗೆ ಹಬ್ಬ ಮಾಡ್ತಿದೆ, ನೋಡೋಣ ಅಂತ ಅದಕ್ಕೆಲ್ಲರೂ ಹೋಗೋದು ಹಿಂಗೆ. ಆ ತರ ಏನಾದ್ರು ಇದೆಯಾ? ಆ ತರ ಏನಿಲ್ಲ ಅಣ್ಣ. ಅಂದ್ರ ಇರೋವ್ರಿಗೆ ಈ ತರದ್ ಹೊರಿ ಕಟ್ಟಕ್ಕೂ ಆಗಲ್ಲ. ಅದು ಅದೃಷ್ಟ ಅಣ್ಣ, ಅದು ಕಟ್ಬೇಕಂದ್ರ. ಮತ್ತೆ ರಿಟರ್ನ್ ಇಲ್ಲ ಮಾಲೀಕರ ಆದ್ರೂ ಕಟ್ಟಕ್ ಆಗಲ್ಲ ಅಂತ ಊರಿ ಹುಡ್ಕಕ್ ಆಗಲ್ಲ. ಈ ಹೋರಿ ಬಗ್ಗೆ ಹೇಳ್ಬೇಕಂದ್ರ ಮನು ಅಂತ ನಮ್ಮ ಇನ್ನೊಬ್ಬನ ಇದು ಅದಾನ, ಬೆಂಗಳೂರಾಗ ವರ್ಕ್ ಮಾಡಕ್ ಕುಂತಾನ. ಅವನು ಭಾಳ ಪ್ರಯತ್ನ ಪಟ್ಟಾನ ಈಸ್ ಹೊಡೆಯೋದು, ಭಾಳ ಟ್ರೈನಿಂಗ್ ಕೊಡೋದು ಹೋರಿಗೆ ಯಾವ ಥರ ಏನಂತ. ಪ್ರತಿದಿನ ಬಂದು ಈಸ್ ಹೊಡೆದು ಟ್ರೈನಿಂಗ್ ಕೊಟ್ಟು ಮನು, ಅನಿ, ಸುನಿ ಅಂತ ಇವರು ಒಂದು 3-4 ಹುಡ್ರಣ್ಣ ಪ್ರತಿದಿನ ಟ್ರೈನಿಂಗ್ ಕೊಡ್ತಾರಣ್ಣ. ಮಳೆಗಾಲದಾಗ ಬಂದು ಈಸ್ ಹೊಡೆದು ಅದನ್ನ ದಮ್ ಕಟ್ಟಿಸಿ ಟ್ರೈನಿಂಗ್ ಭಾಳ ಕೊಟ್ಟಾರ ಅವ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾರಿ ಚಿರಋಣಿ ಆಗಿರ್ಬೇಕು ನಾವಣ್ಣ. ಅವ್ರು ಭಾಳ ಪ್ರಯತ್ನ ಶ್ರಮ ಪಟ್ಟಾರಣ್ಣ ಪ್ರತಿ ಒಂದ್ರಾಗ. ಅವ್ರು ಅವ್ನು ಬೆಂಗಳೂರಿಂದ ಹಬ್ಬ ಮಾಡಕ್ ಬಂದ್ರ ಬೆಂಗಳೂರಿಂದ ಬರ್ತಾನಣ್ಣ. ಪ್ರತಿದಿನ ಅಲ್ಲಿಂದ ಬಂದ ಅಂದ್ರೆ ಒಂದ್ ರೂಪಾಯಿನೂ ದುಡ್ಡು ಇಸ್ಕೊನಲ್ಲ, ಹಂಗ ಹೋಗಾನ. ನಾನು ಅದ್ರಗೋಸ್ಕರ ಬರ್ತಾನೆ, ಹಬ್ಬ ಮಾಡ್ತಾನೆ ಅಂತ. ಈಗೂ ಡೈಲಿ ಯಾವ ಹಬ್ಬಕ್ಕೆ ಹಾಕಿದ್ರು ಎಲ್ಲರ ಇರ್ಲಿಣ ಅದು, ಅವತ್ತು ರಜೆ ಹಾಕಿ ಕಂಪ್ನಿ ಬಿಟ್ಟು ರಜೆ ಹಾಕಿ ಬೆಂಗಳೂರಿಂದ ಬರ್ತಾನ ಹಬ್ಬ ಮಾಡಕ್. ಅದೇ ಕುರುಕ್ಷೇತ್ರ ಒಂದು ಪೇಜ್ ಯಾರೋ ಮೇಂಟೈನ್ ಮಾಡ್ತಾ ಅವ್ರ ಅಥವಾ ಮನು ಅಂತ ಭಾರಿ ಒಳ್ಳೆ ಹುಡುಗ ಅಂತವನಿಗೆ ಯಾವತ್ತೂ ಚಿರಋಣಿಯಾಗಿ ನಾವು ಇರಾಕ್ ಇಷ್ಟಪಡ್ತಾವಣ್ಣ ಮನೆ. ಅಣ್ಣ ಇದು ಗೆಣಸಿಂದ ತಂದಿದ್ರು ಹೋರಿನ ತಂದು ಹಬ್ಬ ಒಂದು 50-60 ಹಬ್ಬ ಆಗಿದೆ. ಈಗ 50 ಹಬ್ಬ ಬೊಮ್ಮನ ಹಬ್ಬ ಮಾಡಿದೆ. ಸ್ಟಾರ್ಟಿಂಗು ಒಂದು 8 ಮಂದಿ, ನಾನೇ ಫಸ್ಟಿಗೆ ಸ್ಟಾರ್ಟಿಂಗ್
ಇದ್ರದ್ದು ಈಗ ತಾನೇ ನಾವು ಈಗ ಒಂದು 50 ಹಬ್ಬ ಮಾಡಿದ್ದೇವೆ ನಾವು ಬಂದ ಮೇಲೆ. ಸ್ಟಾರ್ಟಿಂಗ್ನಲ್ಲಿ ಒಂದು 3 ಹಬ್ಬ ನಾವೇ ನಿಂತ್ಕೊಂಡು ಕುರುಕ್ಷೇತ್ರ ಹೊಂಟು ನೋಡಿ ಯಾವ ಪರಿ ಸ್ಪೀಡ್ ಐತಿ ಅಂತ ಹೇಳಿದ್ದೇವೆ. ಹೌದಾ, ಅವಾಗ ಸ್ಟಾರ್ಟಿಂಗ್ನಲ್ಲಿ ಒಂದು 8 ಮಂದಿ ಇದ್ದರು. ಹೋರಿ ಹಿಡಿಯೋರು ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ಅವರು ಸಾಕಷ್ಟು ಮಂದಿ ಇದ್ದಾರೆ. ಈಗ ಸ್ವಲ್ಪ ಅವರು ವೈಮನಸ್ಸಾದ್ರಿಂದ ಅವರು ನಾವು ಚೆನ್ನಾಗಿದ್ದೇವೆ. ಹೋರಿ ಕಡೆ ಅಷ್ಟೇ ಅಭಿಮಾನ ಐತೆ ಅವ್ರಿಗೂ. ಅವರು ಸಪ್ರೇಟ್ ಇದ್ದಾರೆ. ಅವ್ರಿಗೂ ಸ್ಟಾರ್ಟಿಂಗಲ್ಲಿ ಅವರೇ ಹಬ್ಬ ಮಾಡಿಸಿದ್ದು. ಈಗ ಬಂದು ಸುನಿಲ್, ಅರುಣ್, ಅನಿಲ, ಮನು, ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಡೆಸೋರು ಅಂದರೆ ಬಸು ಶಾಡುಗುಪ್ಪಿ ಅಂತ. ಅವರು ಯಾವುದೇ ವಿಡಿಯೋ ಇರಲಿ ಕುತ್ಕೊಂಡು ಬೆಂಗಳೂರಿಂದ, ಅವನು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾನೆ. ಅವನು ಇನ್ಸ್ಟಾಗ್ರಾಮ್ ಪೇಜ್ ಅದು ಎಲ್ಲ ಏನು ಸ್ಟೋರಿ ಇರಲಿ, ಕೊಲಾಬ್ರೇಷನ್ ಇರಲಿ ಹಾಕ್ತಾ ಎಲ್ಲ ವಿಡಿಯೋಗ್ರಾಫರು, ಆಮೇಲೆ ಸಾಕಷ್ಟು ಅಭಿಮಾನಿಗಳಿಗೂ, ಆಮೇಲೆ ಒಟ್ಟು ಒಂದೊಂದು ಫಾಲೋಅಪ್ ಮಾಡ್ಕೊಂತ ಪೇಜ್ನ ಮುನ್ನಡೆಸ್ತಾ ಇದ್ದಾನೆ. ಆಮೇಲೆ ಸಾಕಷ್ಟು ಹುಡುಗರು ಇದ್ದಾರೆ, ಅಭಿಮಾನಿಗಳು, ಆಮೇಲೆ ಎಲ್ಲರಿಗೂ, ಎಲ್ಲ ಹೋರಿ ಮಾಲೀಕರಿಗೂ, ಆಮೇಲೆ ಫೋಟೋಗ್ರಾಫರ್ಗೂ, ಡ್ರೋನ್ ವಿಡಿಯೋ ಮಾಡೋದು, ಆಮೇಲೆ ಮೊಬೈಲ್ನಲ್ಲಿ ಮಾಡಿಕೊಡ್ತಾರಲ್ಲ, ಆಮೇಲೆ ಎಲ್ಲರಿಗೂ ಕುರುಕ್ಷೇತ್ರ ಕಡೆಯಿಂದ ಎಲ್ಲರಿಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ, ಆಮೇಲೆ ಎಷ್ಟು ಜನರು ಮನಸ್ಸಿನಾಗ ಇರ್ತವೋ ಗೊತ್ತಿಲ್ಲಣ್ಣ. ಎಷ್ಟು ಜನರ ಮಧ್ಯೆಯಲ್ಲಿ ಇರ್ತತೆ ಅನ್ನೋದು ಹೆಸರು ಮುಖ್ಯ ಅಲ್ಲಣ್ಣ, ಎಷ್ಟು ಮನಸ್ಸು ಮುಖ್ಯ. ಹೌದಾ, ಎಷ್ಟು ಜನರ ಮನಸ್ಸು ಗೆಲ್ಲುತ್ತೆ ಅನ್ನೋದೇ ಮುಖ್ಯದಲ್ಲಣ್ಣ. ಹಂಗಾಗಿ ಮತ್ತೆ ಈಗ ನೋವು ಆಗಿದೆ. ಎಲ್ಲರೂ ಅಭಿಮಾನಿಗಳು ಬೇಸರ ಆಗಿದ್ದಾರೆ. ಮುಂದೆ ಮತ್ತೆ ದೀಪಾವಳಿ ಬರಲಿ, ಮತ್ತೆ ಬಹುಮಾನ ಹಬ್ಬದಲ್ಲಿ ಬಂಪರ್ ಹೊಡಿತೇವೆ, ಮತ್ತೆ ಬಾಲ ಎತ್ತಿ ಅದ್ರ ಗತ್ತಲ್ಲಿ ಮತ್ತೆ ಕುರುಕ್ಷೇತ್ರ ಅದ್ರ ಸ್ಪೀಡ್ ಏನು ಅನ್ನೋದು ತೋರಿಸ್ತೇವೆ ಅನ್ನೋದು ಮೂಲಕ ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ. ಓಕೆ, ಏನು ತಿಳ್ಕೊಬೇಕಾಗಿತ್ತು ಅದನ್ನ ಸಣ್ಣದಾಗಾದ್ರೂ ತಿಳಿಸಿದೀವಿ. ಆ ಪ್ರಯತ್ನದಲ್ಲಿ ನಾವು ಇದೀವಿ, ಅದನ್ನ ತಿಳಿಸಿದೀವಿ ಅಂತ ಅನ್ಕೊಂತೀನಿ. ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಿದವರು ಸುಮ್ಮನೆ ಆಗಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಕುರುಕ್ಷೇತ್ರ ಹೇಗಿತ್ತು, ಹೇಗೆ ಬಂತು, ಪ್ರತಿಯೊಂದನ್ನು ತೋರಿಸಿದೀವಿ. ನಿಮ್ಮ ಜೈಕಾರ, ಕೂಗಾಟ ಏನಿದೆಯೋ ಅದು ಇನ್ನೂ ಡಬಲ್ ಆಗಲಿ, ತ್ರಿಬಲ್ ಆಗಲಿ, ಇನ್ನು 10ರಷ್ಟು ಬೆಳೀಲಿ ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಈ ಹೋರಿಗೆ ಏನು ಪ್ರೀತಿ ಕೊಟ್ಟಿದ್ದೀರೋ, ಈ ಹೋರಿ ಪ್ರೀತಿ ಏನು ಕೊಟ್ಟಿದ್ದೀರೋ ಅದು ಇನ್ನೂ ಒಂದು ಹೋರಿ ಇವ್ರ ಸಾಮ್ರಾಜ್ಯದಲ್ಲೇ ಬೆಳೆದ್ರು ಅಥವಾ ಬೆಳೆಯೋಕೆ ಒಂದು ಕಾರಣ ಆಗುತ್ತೆ. ಅದನ್ನು ನಿಮ್ಮ ಕಡೆಯಿಂದ ಅವ್ರಿಗೆ ಕೊಡಿ. ಅವರು ಅದೇ ರೀತಿ ನಿಮಗೆ ಹೋರಿ ಮುಖಾಂತರ ಕೊಡ್ತಾರೆ. ಅದನ್ನಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ನಿಮ್ಮ ಕೆಲಸಗಳಿತ್ತು ಅಥವಾ ನಿಮ್ಮ ಕೆಲಸಗಳು ಏನೇನಿತ್ತು ಗೊತ್ತಿಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ನಮಗೆ ಒಂದಿಷ್ಟು ಟೈಮ್ ಕೊಟ್ಟಿದ್ದೀರಾ. ನಿಮಗೆ ತುಂಬ ಥ್ಯಾಂಕ್ ಯು. ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮನ್ನ ಪ್ರೋತ್ಸಾಹಿಸ್ತಿದ್ರೋ ನಿಮಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಕುರುಕ್ಷೇತ್ರ ಗುಣ ಆಗಿದೆ ನನ್ನ ಪ್ರಕಾರ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಕುಣಿಸ್ತಿದ್ದೀರಾ, ಕುಣಿಸ್ತಾ ಮೆರೆಸ್ತಾ ಹೋಗಿ. ಅದೇ ನಾವು ಕೇಳ್ಕೊಳೋದು. ಅದೇ ನಾವು ದೀಪಾವಳಿ ಹಬ್ಬ ಮಾಡ್ತಿದ್ದೀರಾ, ಅದನ್ನು ಯಾವುದೇ ದ್ವೇಷ ಇಲ್ಲದೆ ಪ್ರೀತಿ ಅಭಿಮಾನದಿಂದ ಮಾಡ್ಕೊಂಡೋಗಿ ಮೆರೆಸ್ತಾ ಹೋಗಿ, ಅಷ್ಟೇ ಕೇಳ್ಕೊಳೋದು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಒಂದು ಅನವಟ್ಟಿದ್ರು ನೀರ್ಲಿಗೆ ಈ ಹೋರಿ ಎಲ್ಲರ ಹಾಕಿ ಬರ್ತಾನೆ ಅಣ್ಣ. ಇದು ನಾನು ಫಸ್ಟ್ ಬಸ್ಸಾಬ್ರಿಗೆ ಹೋಗಿದ್ದೆ ಹಬ್ಬಕ್ಕೆ. ಈ ಹೋರಿ ಹಬ್ಬ ನೋಡೋಕ್ಕಂತಾನೆ ಹೋಗಿದ್ದೆ ಹಬ್ಬಕ್ಕೆ. ನಾವು ಹೋಗೋದಕ್ಕೂ ಹೋರಿ ನೋವು ಮಾಡ್ಕೊಂಡು ಹೋರಿ ಹಾಕೊಂಡ್ಬಿಟ್ರು ಒಂದು ಕ್ಷಣ. ಮತ್ತು ತಕ್ಷಣ ಹೋಗೋಕ್ಕಾಗಲಿಲ್ಲ. ಮತ್ತು ಕೃಷ್ಣಾಪುರಕ್ಕೆ ಹಾಕಿದ್ರು, ಅಲ್ಲಿ ಹೋದೆ. ಅವು ಹೋಗಿದ್ದೆ, ಹಂಗೆ ನೋಡಿದ್ದೆ, ಬರ್ತಿದ್ದೆ. ಅಷ್ಟೊಂದು ಕೂಬಿಟ್ರಿ ಹೋದಣ. ಅಲ್ಲಿ ನಾ ಬಿಡಕ್ಕೆ ಹೋದೆ ಅಂಟ. ಮತ್ತಣ್ಣ ಈ ಯಾರು ಫಸ್ಟಿಗೆ ಗೊತ್ತಿರ್ತಿದ್ರಣ ಯಾರೇನಂತ, ಇವಾಗ ಸಾಕು ಕುರುಕ್ಷೇತ್ರ ಹುಡ್ರು ಅಂತಾರಣ. ಕುರುಕ್ಷೇತ್ರ ಬಗ್ಗೆ ಈಗ ಇವ್ರು ಇಷ್ಟೋ ತನಕ ಹೇಳಿದ್ರಲ್ಲ, ಸಮಾಧಾನದಿಂದ ಏನೋ ಅವ್ರದ್ದೊಂದು ಏಜ್ ಆಗುತ್ತೆ. ಅವ್ರಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಮ್ಗೇನು ಏಜ್ ಆಗಿಲ್ಲ. ಈಗ ಹಂಗೆ ನೋಡ್ತಾ ಹೋದಾಗ ನೀವು ಹೇಳೋದೇ ಬೇರೆ ಆಗುತ್ತೆ, ಅವ್ರು ಹೇಳಿರೋದೇ ಬೇರೆ ಆಗುತ್ತೆ. ನಿಮಗೀಗ ಒಂದು ಹುರುಪು ಇರುತ್ತೆ, ಕುರುಕ್ಷೇತ್ರ ಜೊತೆ ಆಡಿರ್ತೀರಾ, ಅದ್ರ ಜೊತೆ ಬಿಟ್ಟಿರ್ತೀರಾ, ಅದ್ರ ಜೊತೆನೆಲ್ಲ ಏನೋ ಒಂದು ಹೇಳಬೇಕು, ಹಿಡಿತೀವಿ ಅಥವಾ ಹರಿತೀವಿ ಅನ್ನೋರಿಗೆ ಏನೋ ಒಂದು ಹೇಳಬೇಕು ಅಂತ ಏನು ಹೇಳ್ತೀರಾ? ನಾವು ಮಂದಿ ಹೆಂಗ ಹತ್ಲಾಗು ಇತ್ಲಾಗು ಅನ್ನಲ್ಲಣ್ಣ, ಅದಕ್ಕೆ ಮನ್ಸಿ ಹೆಂಗ ಹಂಗೆ ಹೋಗತ್ತಣ್ಣ. ನಾವು ಎಡಕ್ಕೆ ಹೋಗ್ಲಿ ಪಟ ಹೊಡಿಯೋದು, ಬಲಕ್ಕೆ ಹೋಗಿ ಪಟ ಹೊಡಿಯೋದು, ನಡುಗೆ ಹೋಗ್ಲಿ ಅಂತ ಏನೇನಣ್ಣ ನಾವು ಒಟ್ಟು ಕೈ ಬಿಡ್ತಾವಣ್ಣ. ನಾವು ಸುಮ್ಮನೆ ಕೈ ಬಿಡ್ತೇವೆ. ಅದಕ್ಕೆ ಹೆಂಗೆ ತಿಳಿದ್ರೆ ಹಂಗೆ ಹೋಗತ್ತಣ್ಣ. ಅದಕ್ಕೆ ಒಂದು ಪಟ್ಟು ಬಲಕ್ಕೆ ಹೋಗತಿ, ಒಂದು ಪಟ್ಟು ಎಡಕ್ಕೆ ಹೋಗತಿ, ಒಂದು ಪಟ್ಟು ಹಂಗೆ ನಡಗ ಹೋಗ್ತತಿ, ಒಂದು ಪಟ್ಟು ಹಂಗೆ ಈತಿಂದ ಎತ್ತ ಅದು ಹೆಂಗೆ ತಿಳಿದ್ರೆ ಹಂಗೆ ಹೋಗತ್ತಣ್ಣ. ಅದನ್ನ ಹಿಡಿಯಂತಾರಣ್ಣ. ನಮಗೂ ಇದು ಮಾಡ್ಯಾರಣ್ಣ, ನಿಮ್ಮ ಊರು ಹಿಡಿತಾರೆ ಈ ಸತ ಅಂತ. ನಾವು ಒಬ್ಬ ಕೊಂಟಪ್ಪ ಟೇಡಸ್ ಹಾಕ್ದಾಗಣ್ಣ, ಈ ಸತ ರೌಂಡ್ ಅಂತ ಹೇಳ್ತಾರಣ್ಣ. ನಾವು ಅವ್ರಿಗೆ ಹೇಳಿರ್ತಾವಣ್ಣ, ಸಂಜೀವ್ ಬರ್ತಾವ ತಗಾರಪ್ಪ ಅಂತ ಹೇಳಿ ಅಷ್ಟ ಅಣ್ಣ. ಬೇರೆ ಏನಾದರೂ ಹೇಳಕ್ತಿದ್ಯಾ?
10 ಕಟ್ಟೋ ಬದಲಿ ಒಂದು ಮೂತ್ ಕಟ್ಬೇಕಂತಣ ಹಂಗಣ ಒಂದು ಮೂತ್ ಕಟ್ಟೇವಣ ಅಷ್ಟಣ. ಇದು ಕುರುಕ್ಷೇತ್ರ ಅನ್ನೋ ಒಂದು ಹೋರಿಯ ಒಂದು ಸಣ್ಣ ಸಂದರ್ಶನ ಅಷ್ಟೇ. ಏನು ತಿಳ್ಕೋಬೇಕಾಗಿತ್ತು ಬರ್ತಿದ್ಯಾ? ಸರ್ ನನ್ನ 2ನೇ ದೇವ್ರಂದ್ರೆ ಇವ್ರೆ. ಫಸ್ಟ್ ತಂದೆ ತಾಯಿ, 2ನೇ ದೇವ್ರಂದ್ರೆ ಇದೆ ನಮ್ಗೆ. ಪ್ರೀತಿ, ಅಭಿಮಾನಿ, ಬಹಳ ದೊಡ್ಡ ಅಭಿಮಾನಿ ಸರ್ ನಾವು. ಪುಣ್ಯಾತ್ಮ ಪುಣ್ಯಾತ್ಮ